ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ one more concept under the chapter life processes of your class 10 biology. So previous class alli ನಾವು autotrophic nutrition, how plants are preparing their own food with the help of sunlight and chlorophyll ಅಂತ ತಿಳ್ಕೊಂಡಿದ್ದು. And also we have studied about the heterotrophic nutrition in animals including amoeba as well as human beings. ತಿಳ್ಕೊಂಡಿದ್ವಿ ಅಲ್ವಾ? ಸೊ ನೀವು ಆ ಒಂದು ಸೆಷನ್ ಅನ್ನ ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ. And today we are going to discuss about one more important topic. Comes under the same chapter, that's called respiration in human beings. Not only in human beings, respiration in plants as well. ಯಾವ ತರ ಇರುತ್ತೆ, ಯಾವ ತರ ಅದು ರೆಸ್ಪೈರ್ ಮಾಡುತ್ತೆ. So what are the structure responsible or involved in respiration in plants, and how other organisms including the terrestrial as well as the aquatic animals are respiring. ಅದು ಯಾವ್ದಾರ ರೆಸ್ಪೈರ್ ಮಾಡುತ್ತೆ ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೋಣ, ಓಕೆನಾ? So the topics we are discussing today are respiration in human beings. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ರೆಸ್ಪಿರೇಷನ್ ಯಾವ ತರ ಇರುತ್ತೆ ಹಾಗಂತ ಹೇಳಿದ್ರೆ ಏನು, ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ರೀದಿಂಗ್ ಅಂಡ್ ರೆಸ್ಪಿರೇಷನ್, ವಾಟ್ ಆರ್ ದ ಡಿಫರೆಂಟ್ ಮೋಡ್ಸ್ ಆಫ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಅಲ್ಲಿ ಡಿಫರೆಂಟ್ ಮೋಡ್ಸ್ ಗಳಿರುತ್ತೆ. ಫ್ಯೂ ಆರ್ಗ್ಯಾನಿಸಮ್ಸ್ ಆರ್ ಯೂಸಿಂಗ್ ಆಕ್ಸಿಜನ್ ಟು ಬ್ರೇಕ್ ಡೌನ್ ದ ಗ್ಲೂಕೋಸ್ ಇನ್ ದೇರ್ ಸೆಲ್ಯುಲರ್ ರೆಸ್ಪಿರೇಷನ್ ಗಳಲ್ಲಿ. ಫ್ಯೂ ಆರ್ಗ್ಯಾನಿಸಮ್ಸ್ ಆರ್ ನಾಟ್ ಯೂಸಿಂಗ್ ದ ಆಕ್ಸಿಜನ್. So on that basis we are classifying them into different category. So ಅದನ್ನ ಮೋಡ್ಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ತಿಳ್ಕೋಣ. ನೆಕ್ಸ್ಟ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಯಾವ್ಯಾವ್ದು ಡಿಫರೆಂಟ್ ಪಾರ್ಟ್ಸ್ ಗಳಿರುತ್ತೆ ಅಂಡ್ ಹೌ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಅಂಡ್ ಮೇಕಿಂಗ್ ಅಂಡ್ ಡಿಸೈನ್ ಟು ಟೇಕ್ ಮೋರ್ ಆಕ್ಸಿಜನ್. ಆಕ್ಸಿಜನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಯಾವ ತರ ಹೆಲ್ಪ್ ಮಾಡುತ್ತೆ ಅಂತ ತಿಳ್ಕೋಣ. ಮತ್ತೆ ಇಂಪಾರ್ಟೆಂಟ್ MCQs ಆಸ್ ವೆಲ್, ಲೈಕ್ ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಅಷ್ಟೇ, ಎಲ್ಲಾ ಕ್ಲಾಸ್ ಅಲ್ಲೂ ಲಾಸ್ಟ್ ಅಲ್ಲಿ ಇಂಪಾರ್ಟೆಂಟ್ MCQ ಇರುತ್ತೆ, ಅದನ್ನ ತಿಳ್ಕೋಬೇಕು. ಸೊ ಅದಕ್ಕೂ ಮುಂಚೆ ನಾವು ಎಂಟೈರ್ ಸಿನಾಪ್ಸಿಸ್ ಅನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಓಕೆ, ಸೊ ದ ವೆರಿ ಫಸ್ಟ್ ಟಾಪಿಕ್ ಇಸ್ ದಟ್ಸ್ ಕಾಲ್ಡ್ ರೆಸ್ಪಿರೇಷನ್. ಹೇಗಾಗಂತ ಹೇಳಿದ್ರೆ ಇದನ್ನ ಕಾಮನ್ ಆಗಿ ನಾವು ಒಂದು ವರ್ಡ್ಗೆ ಲಿಂಕ್ ಮಾಡಬಹುದು. ಯಾವ ವರ್ಡ್ ಅದು? ಕಂಬಷನ್ ಅಂತ ಕೇಳಿರ್ಬಹುದು ನೀವು. ಹ್ಯಾವ್ ಯು ಹರ್ಡ್ ಅಬೌಟ್ ದ ಕಂಬಷನ್? Combustion in the sense it is nothing but the burning. So fermentation ಅಂತ ಕೇಳಿರಬಹುದು ನೀವು. Fermentation ಹುದುಗುವಿಕೆ, inside burning ಅಂತ ಹೇಳಿ. So whenever you are burning something, ಯಾವುದಾದ್ರೂ ಒಂದು ಬರ್ನಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಸಬ್ಸ್ಟೆನ್ಸ್ ಗಳನ್ನ, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಬರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ ದ ಸೆನ್ಸ್ ಕಂಬಷನ್ ಅಂತ ಹೇಳ್ಬಿಟ್ಟು. ಸೊ ಕಂಬಷನ್ ಆದಾಗ ಏನಾಗುತ್ತೆ? ವೈಲ್ ಯು ಆರ್ ಬರ್ನಿಂಗ್ wood or it may be paper. So what is the process involved in that? ಬರ್ನ್ ಮಾಡ್ತಾ ಇದ್ದೀರಾ, ಓಕೆ, ದಟ್ ಮೀನ್ಸ್ ದಟ್ ರಿಕ್ವೈರ್ಸ್ ಹೀಟ್. ಅದಕ್ಕೆ ಒಂದು ಹೀಟ್ ಬೇಕಾಗತ್ತೆ. ಸೊ ಅಂಡ್ ಆಲ್ಸೋ ಅಲ್ಲಿ ಫೈರ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಓಕೆ, ಸೊ ದಟ್ ಫೈರ್ ಆರ್ ಇಟ್ ಮೇ ಬಿ ಬರ್ನಿಂಗ್ ಯುಟಿಲೈಸಿಂಗ್ ದ ಆಕ್ಸಿಜನ್, ಯುಟಿಲೈಸ್ ಮಾಡ್ಕೊಳ್ತಾ ಇದೆ. ಆಫ್ಟರ್ ಬರ್ನಿಂಗ್ ವಾಟ್ ಆರ್ ದ ಪ್ರಾಡಕ್ಟ್ಸ್ ಯು ಆರ್ ಗೆಟಿಂಗ್? ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸಿಂಗ್ ಅಲಾಂಗ್ ವಿತ್ ದ ಹೀಟ್. ಸೊ ಅಲ್ಲಿ ಆಕ್ಸಿಜನ್ ಯುಟಿಲೈಸ್ ಆಗ್ತಾ ಇದೆ, ಸಬ್ಸ್ಟೆನ್ಸ್ ಕಂಬಷನ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ಬೀಂಗ್ ರಿಲೀಸ್ಡ್. ಸಿ, ಅದೇ ತರ ನಮ್ಮ ಬಾಡಿಯಲ್ಲಿ ಇನ್ಸೈಡ್ ಅವರ್ ಬಾಡಿ ದ ಫುಡ್ ಗೆಟ್ಸ್ ಕಂಬಸ್ಟೆಡ್. ಫುಡ್ ಕಂಬಸ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅಲ್ಲೂ ಕೂಡ ಆಕ್ಸಿಜನ್ ಇರುತ್ತೆ. ಅಗೈನ್ ಇನ್ಸೈಡ್ ಅವರ್ ಬಾಡಿ ಆಸ್ ವೆಲ್ ವಿ ಆರ್ ರಿಲೀಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಆಸ್ ಅ ವೇಸ್ಟ್ ಪ್ರಾಡಕ್ಟ್. ಈ ಎಲ್ಲಾ ಪ್ರೋಸೆಸ್ಗಳು ಯಾಕಾಗುತ್ತೆ? ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ನೋಡಿ, ದಟ್ ಈಸ್ ದ ಎನರ್ಜಿ. ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಕಂಬಷನ್ ಅಲ್ಲಿ, ನಮ್ಮ ಬಾಡಿಯಲ್ಲಿ ಇನ್ಸೈಡ್ ಕಂಬಷನ್ ಅಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗ ಒಂದು ಡೆಫಿನೇಷನ್ ತಿಳ್ಕೋಣ. ರೆಸ್ಪಿರೇಷನ್ ಅಂತ ಹೇಳಿದ್ರೆ ಏನು? ಸೊ ಸಿಂಪಲ್ ಆಗಿ ಇನ್ಟೇಕ್ ಆಫ್ ಆಕ್ಸಿಜನ್ ಗಿವ್ಸ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬಿಡ್ತೀವಿ. ಸೊ ದಾಟ್ಸ್ ದ ಬ್ರೀದಿಂಗ್. ದೇರ್ ಇಸ್ ಅ ಥಿನ್ ಲೇಯರ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಬ್ರೀದಿಂಗ್ ಅಂಡ್ ರೆಸ್ಪಿರೇಷನ್. ಓಕೆ, ಬ್ರೀದಿಂಗ್ ಅಂದ್ರೆ ಏನು, ರೆಸ್ಪಿರೇಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಡಿಫರೆನ್ಸ್ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ರೆಸ್ಪಿರೇಷನ್ ಅಂತ ಹೇಳಿದ್ರೆ ದ ಪ್ರಾಸೆಸ್ ಆಫ್ ಕಂಬಷನ್ ಆಫ್ ಫುಡ್ ಟು ರಿಲೀಸ್ ದ ಎನರ್ಜಿ ಫಾರ್ ವೇರಿಯಸ್ ಲೈಫ್ ಪ್ರಾಸೆಸಸ್ ಆರ್ ಮೆಟಬಾಲಿಕ್ ಆಕ್ಟಿವಿಟೀಸ್. ಸೆಲ್ಯುಲರ್ ಆಕ್ಟಿವಿಟಿಗಳು ಆಗ್ಬೇಕು ಅಂತ ಹೇಳಿದ್ರೆ, ಮೆಟಬಾಲಿಕ್ ಆಕ್ಟಿವಿಟಿ ಆರ್ ಲೈಫ್ ಪ್ರಾಸೆಸಸ್ ಆಗ್ಬೇಕು ಅಂತ ಹೇಳಿದ್ರೆ ವಿ ನೀಡ್ ಎನರ್ಜಿ. ನಮ್ಗೆ ಎನರ್ಜಿ ಬೇಕಾಗತ್ತೆ. ಆ ಎನರ್ಜಿ ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ವಿ ನೀಡ್ ಟು ಕಂಬಸ್ಟ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. So then only energy is being produced in the form of ATP, energy currency of our cell ಅಂತ ಹೇಳ್ತೀವಿ. ಓಕೆ, ಸೊ ಸಿಂಪಲ್ ಆಗಿ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಣ. Respiration is the process of combustion of food.
So that we have taken in the form of starch and we have already digested. So during the digestion, so as a glucose ಅನ್ನು ತೆಗೆದುಕೊಂಡಿದ್ದೀವಿ. Now that glucose in the presence of oxygen, ಏನಾಗ್ತಾ ಇದೆ is breaking down, ಅದೇ ಕಂಬಷನ್ ಅಂತ ಹೇಳೋದು, and releasing the energy for the various life processes. ಓಕೆನಾ? ನೆಕ್ಸ್ಟ್ ಇಲ್ಲಿ diverse organisms do this different ways to release the energy. Sir, is all organisms are using the same way to release the energy or what? ಎಲ್ಲ ಆರ್ಗ್ಯಾನಿಸಮ್ಸ್ ಗಳು ಒಂದೇ ವೇಸ್ ಅನ್ನ ಫಾಲೋ ಮಾಡುತ್ತಾ? ಖಂಡಿತ ಇಲ್ಲ. ಡಿಫರೆಂಟ್ ಆರ್ಗ್ಯಾನಿಸಮ್ಸ್ ಆರ್ ಯೂಸಿಂಗ್ ಡಿಫರೆಂಟ್ ವೇಸ್ ಟು ರಿಲೀಸ್ ದ ಎನರ್ಜಿ. ಸಮ್ ಆಫ್ ದೆಮ್ ಆರ್ ಯುಟಿಲೈಸಿಂಗ್ ದ ಆಕ್ಸಿಜನ್ to break down the glucose. Some of them are not utilizing the oxygen. So based on that we are classifying them as aerobic and anaerobic respiration. So atara heltivi. So hagagi respiration meaning gottayitu. Next avagಲೇ ಹೇಳಿದೆ breathing. So confusion idre simple agi artha madkolona. Breathing anta ಹೇಳಿದ್ರೆ it's a process of intake of oxygen or inhalation of oxygen and also exhalation of ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಎರಡು ಪ್ರೋಸೆಸ್ಗಳು ಇನ್ವಾಲ್ವ್ ಆಗಿರುತ್ತೆ ಬ್ರೀದಿಂಗ್ ಅಲ್ಲಿ. ಸೊ ಯಾವ್ಯಾವುದು? ದ ಒನ್ ಇಸ್ ನಥಿಂಗ್ ಬಟ್ ಇನ್ಹಲೇಷನ್. ಅದನ್ನ ಇನ್ಹೇಲ್ ಅಂತ ಹೇಳ್ತೀವಿ, ಒಳಗಡೆ ತೆಗೆದುಕೊಳ್ಳೋದು. ಇನ್ಹಲೇಷನ್ ಆಫ್ ಆಕ್ಸಿಜನ್ ತೆಗೆದುಕೊಳ್ತಾ ಇದೀವಿ ಫ್ರಮ್ ದ ಅಟ್ಮಾಸ್ಫಿಯರ್ ಇನ್ ಟು ಅವರ್ ಲಂಗ್ಸ್, ತೆಗೆದುಕೊಳ್ಳೋದು. ಅಂಡ್ ಆಲ್ಸೋ ಗಿವ್ಸ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ನ ಹಾಕಬೇಕು. ಸೊ ಯಾವ ಪ್ರೋಸೆಸ್ ಅದು? ಎಕ್ಸಲೇಷನ್. ಸೊ ದಟ್ ಈಸ್ ಕಾಲ್ಡ್ ಎಕ್ಸಲೇಷನ್. Or you can say exhalation of carbon dioxide. So ಇದಕ್ಕೆ ಬೇರೆ ಮೀನಿಂಗ್ ಅಲ್ಲೂ ಕೂಡ ನಾವು ಹೇಳಬಹುದು, inspiration and expiration, inhalation and exhalation. So that is called breathing. It's a physical process but it's a chemical process. It is involving the lungs and also the nasal passage. ಬ್ರೀದಿಂಗ್ ಅಲ್ಲಿ ಏನೇನು ಇನ್ವಾಲ್ವ್ ಆಗಿರುತ್ತೆ? ಲಂಗ್ಸ್ ಇನ್ವಾಲ್ವ್ ಆಗಿರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಟ್ರ್ಯಾಕ್ಟ್ಸ್ ಗಳಿದೆ. ಯು ನೋ ದಟ್. ಸೊ ಫ್ರಮ್ ದ ಲಂಗ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಆಲ್ವಿಯೋಲೈ, ಬ್ರಾಂಕ್ಯೂಲ್ಸ್, ಬ್ರಾಂಕೈ, ಟ್ರೇಕಿಯಾ. ಸೊ ಇಲ್ಲಿ ನೇಸಲ್ ಚೇಂಬರ್ ಇದೆ ಮತ್ತೆ ನೋಸ್, ಇನ್ಕ್ಲೂಡಿಂಗ್ ದ ಲ್ಯಾರಿಂಗ್ಸ್ ಆರ್ ಫ್ಯಾರಿಂಗ್ಸ್. ಇಷ್ಟು ಕೂಡ ಇನ್ವಾಲ್ವ್ ಆಗಿರೋದು ಫಿಸಿಕಲ್ ಪ್ರೋಸೆಸ್ ಅಲ್ಲಿ, ಬ್ರೀದಿಂಗ್ ಅಲ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ರೆಸ್ಪಿರೇಷನ್, ದಟ್ ಇನ್ವಾಲ್ವ್ಸ್ ಓನ್ಲಿ ಸೆಲ್ಸ್ ಗಳನ್ನ ಮಾತ್ರ ಅದು ಇನ್ವಾಲ್ವ್ ಆಗಿರುತ್ತೆ. ಇನ್ಸೈಡ್ ದ ಸೆಲ್ಸ್ the food gets combusted, the glucose is broken down to release the energy. Okay, so that's nothing but the respiration. ಇವಾಗ ಇದಕ್ಕೆ ಒಂದು ಕೊರಿಲೇಟ್ ಆಗಿ ಕಾಮನ್ ಆಗಿ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಫೋಟೋಸಿಂಥೆಸಿಸ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದು ನಾವು. ಓಕೆ, ಸೊ ವಾಟ್ಸ್ ದಟ್? ಇಟ್ಸ್ ಅ ಫಿನಾಮಿನನ್ ದಟ್ ಅಕರ್ಸ್ ಇನ್ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್. ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಆಗೋ ಒಂದು ವಿಧಾನ, ಒಂದು ಮೆಥಡ್, ಒಂದು ಫಿನಾಮಿನನ್ ಯಾವುದು? That's a very famous phenomenon, very important, vital for all the living organism. Photosynthesis. ಯಾಕೆಂದ್ರೆ ಅದರಿಂದಾನೇ ಫುಡ್ ಪ್ರಿಪೇರ್ ಆಗೋದು. ಓಕೆ, photosynthesis is a phenomenon in which plants make their own food with the help of sunlight and chlorophyll by utilizing the carbon dioxide and water minerals. ಎಲ್ಲವನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿ ನಾವು ಒಂದು ಈಕ್ವೇಶನ್ ಬರ್ದಿದೆ, ನೆನಪಿದೆಯಾ? ಫೋಟೋಸಿಂಥೆಸಿಸ್ ಈಕ್ವೇಶನ್. ಅದನ್ನ ಇಲ್ಲಿ ರಿವರ್ಸ್ ಮಾಡಿದ್ರೆ ನಮಗೆ ರೆಸ್ಪಿರೇಷನ್ ಈಕ್ವೇಶನ್ ಸಿಗುತ್ತೆ. Photosynthesis ಅಲ್ಲಿ ಏನಾಗುತ್ತೆ? Plants are utilizing the carbon dioxide. During photosynthesis, plants are utilizing the carbon dioxide and they are absorbing the water from the soil by the root. Okay, they require carbon dioxide and also water and sunlight. Energy and sunlight ಗೆ correlate ಮಾಡ್ಕೊಳ್ಳಿ. So and they are releasing, plants are making the food called glucose. ಅದು ಗ್ಲೂಕೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಉಲ್ಟಾ ಹೇಳ್ತಾ ಇದ್ದೀನಿ ಇವಾಗ. So later I will come to the respiration once I have explained the photosynthesis by relating to that. Okay, relate ಮಾಡೋದನ್ನ ಹೇಳ್ತೀನಿ. Okay, and also plants are making the food called glucose and they are releasing the waste product called oxygen and as well as the water. Waste ಅಂತ ಹೇಳ್ತೀನಿ ನಮಗಲ್ಲ, ಪ್ಲಾಂಟ್ಸ್ ಗಳಿಗೆ. ಸೊ ಹಾಗಾಗಿ ಇದು ಎಕ್ಸಾಕ್ಟ್ ಆಗಿ ಅಪೋಸಿಟ್ ಆಗಿರುತ್ತೆ ಅದಕ್ಕೆ ಫೋಟೋಸಿಂಥೆಸಿಸ್ಗೆ. ನೌ ವೆನ್ ಇಟ್ ಕಮ್ಸ್ ಟು ರೆಸ್ಪಿರೇಷನ್ ಏನಾಗ್ತಾ ಇದೆ? ಡ್ಯೂರಿಂಗ್ ರೆಸ್ಪಿರೇಷನ್, so we can easily say this is the aerobic respiration because it involves the oxygen. Okay, so ಏನದು ರೆಸ್ಪಿರೇಷನ್ ಅಂತ ಹೇಳಿದ್ರೆ ಅವಾಗ ಹೇಳಿದ್ರೆ ಕಂಬಷನ್ ಆಫ್ ಫುಡ್ ಅಂತ. ಇವಾಗ ಇನ್ನೊಂದು ವರ್ಡ್ ಬರೀತಾ ಇದ್ದೀನಿ, ಏನಂತ ಹೇಳಿದ್ರೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್, breakdown of glucose to release the energy,
ದ ಎನರ್ಜಿಯನ್ನ ರಿಲೀಸ್ ಮಾಡೋದಕ್ಕೋಸ್ಕರ ಸೊ ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ತಾ ಇದೆ. ಸೊ ದಟ್ ಅಕರ್ಸ್ ವಿತ್ ಇನ್ ದ ಸೆಲ್. ಇದನ್ನೇ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಸೆಲ್ಯುಲಾರ್ ರೆಸ್ಪಿರೇಷನ್ ಎಲ್ಲ ಆಗುತ್ತೆ? ದಟ್ ಅಕರ್ಸ್ ವಿತ್ ಇನ್ ದ ಮೈಟೋಕಾಂಡ್ರಿಯಾ, ಪವರ್ ಹೌಸ್ ಆಫ್ ದ ಸೆಲ್. ಸೊ ದ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್, ಮೈಟೋಕಾಂಡ್ರಿಯಾವನ್ನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಬಿಕಾಸ್ ಬೈ breaking down the glucose, they are releasing the energy in the form of ATP. And also that is the site of aerobic respiration. Alle aerobic respiration agodu. Aerobic anta helidre presence of oxygen anta. So breakdown of glucose to release the energy. So byproducts produce agutte energy jotege yavadu anta tilkodona. Okay, so now the glucose is here. Glucose, so ellinda bantu glucose? We are consuming that. Adra now direct agi glucose anna consume ಮಾಡ್ತಾ ಇಲ್ಲ. We are consuming the starch, complex carbohydrate, organic substance we are consuming. On digestion, on nutrition, digestion ಆದ್ಮೇಲೆ once the food gets digested completely in your small intestine ಅಲ್ಲಿ food complete ಆಗಿ digest ಆದ್ಮೇಲೆ, you know the ultimate products of the digestion ಏನಾಗುತ್ತೆ? Carbohydrates are converted into glucose. ಅದರಲ್ಲಿ ಇರುತ್ತೆ ಮಾಲ್ಟೋಸ್ ಮತ್ತೆ ಸುಕ್ರೋಸ್ ಎಲ್ಲ ತಿಳ್ಕೊಂಡಿದೀವಿ. ಗ್ಲೂಕೋಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರೋಟೀನ್ಸ್ ಆರ್ ಕನ್ವರ್ಟೆಡ್ ಇಂಟು ಅಮೈನೋ ಆಸಿಡ್ಸ್ ಅಂಡ್ ಫೈನಲಿ ಫ್ಯಾಟ್ಸ್ ಆರ್ ಕನ್ವರ್ಟೆಡ್ ಇಂಟು ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್. ಇದು ಪ್ರೊಡ್ಯೂಸ್ ಆಯ್ತು. ಈಗ ಅಬ್ಸಾರ್ಬಬಲ್ ಫಾರ್ಮ್ ಅಲ್ಲಿರೋ ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್ ಆಸ್ ವೆಲ್ ಆಸ್ ದ ಗ್ಲಿಸರಾಲ್ ನೀಡ್ ಟು ಅಬ್ಸಾರ್ಬ್ ಅಂಡ್ ಯುಟಿಲೈಸ್ಡ್ ಬೈ ದ ಸೆಲ್ ಅಂಡ್ ಅವರ್ ಬಾಡಿ ಟು ರಿಲೀಸ್ ದ ಎನರ್ಜಿ. ಸೊ ಫಸ್ಟ್ ಇಂಜೆಕ್ಷನ್, ಡೈಜೆಷನ್, ಅಬ್ಸಾರ್ಪ್ಷನ್ ಆಯ್ತು. ಈಗ ಯುಟಿಲೈಸೇಷನ್ ಆಗಬೇಕು. ಆ ಯುಟಿಲೈಸೇಷನ್ ಪ್ರೋಸೆಸ್ ರೆಸ್ಪಿರೇಷನ್. ಸೊ ಹಾಗಾಗಿ ದ ಗ್ಲೂಕೋಸ್ which is already broken down, which is already converted into glucose by the digestion is here. In the presence of oxygen, ಇವಾಗ ಆಕ್ಸಿಜನ್ ಇಲ್ಲಿದೆ, we are taking during respiration, breathing ಮುಖಾಂತರ ತೆಗೆದುಕೊಳ್ತಾ ಇದೀವಿ. And that get exchanged in the lungs with the body fluids called blood by the process called diffusion ಮುಖಾಂತರ ಆಲ್ವಿಯೋಲೈ ಮತ್ತೆ ಬ್ಲಡ್ ವೆಸಲ್ಸ್ ಗಳ ಮಧ್ಯದಲ್ಲಿ ಏನಾಗುತ್ತೆ? ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ. ಐ ವಿಲ್ ಎಕ್ಸ್ಪ್ಲೈನ್ ದಟ್ ಇನ್ ದ ಅಪ್ಕಮಿಂಗ್ ಸ್ಲೈಡ್ಸ್, ಹೇಳ್ತೀನಿ. ಓಕೆ, ಸೊ ಒನ್ಸ್ ದಟ್ ಆಕ್ಸಿಜನ್ ರೀಚಸ್ ದ ಸೆಲ್, ಸೆಲ್ಯುಲಾರ್ ಲೆವೆಲ್ ಅನ್ನ ರೀಚ್ ಆದ್ಮೇಲೆ, ಟಿಶ್ಯೂ ಲೆವೆಲ್ ಅನ್ನ ರೀಚ್ ಆದ್ಮೇಲೆ, cells are utilizing the oxygen to break down the glucose, and you know that. ಈಗ ಅಲ್ಲಿ ವಾಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈಗ ವಾಟರ್ ಅಂತ ಹೇಳಿದ್ರೆ ವಿ ಡೋಂಟ್ ವಾಂಟ್ ಟು ರೈಟ್ ಇಟ್, ಅಫ್ ಕೋರ್ಸ್ ವಿ ಡೋಂಟ್ ವಾಂಟ್ ಟು ರೈಟ್ ಇಟ್, ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಅದನ್ನ ಹಾಗೆ ಇಟ್ಕೊಳ್ಳಿ. ದೆನ್ ಐ ವಿಲ್ ರಿಮೂವ್ ಇಟ್, ನೋ ಪ್ರಾಬ್ಲಮ್. ಯಾಕೆಂತ ಹೇಳಿದ್ರೆ ಫೋಟೋಸಿಂಥಸಿಸ್ ಹೇಳೋದಕ್ಕೆ ಆ ತರ ಹೇಳಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಏನಾಗ್ತಾ ಇದೆ ಇವಾಗ? ಸೊ ವಾಟ್ ಇಸ್ ದಿಸ್? ಕಾರ್ಬನ್ ಡೈಆಕ್ಸೈಡ್ ಇಸ್ ಬೀಂಗ್ ರಿಲೀಸ್ಡ್. ಸಿ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಂಡ್ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಯು ಮಸ್ಟ್ ರಿಮೆಂಬರ್ ದಿಸ್. ಸೊ ಐ ಆಮ್ ಜಸ್ಟ್ ಸೊ ಇಲ್ಲಿ ಇವಾಗ ಆಕ್ಸಿಜನ್ ಬೇಕಾಗಿಲ್ಲ ನಮ್ಗೆಲ್ಲ, ಸಾರಿ ವಾಟರ್ ಬೇಕಾಗಿಲ್ಲ. ಸೊ ದಟ್ಸ್ ವೈ ಎಸ್ ಐ ಹ್ಯಾವ್ ರಿಮೂವ್ಡ್ ಇಟ್. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ದಟ್ ಈಸ್, ಇಲ್ಲಿ ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಇವಾಗ ಏನಾಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ, ಜೊತೆಗೆ ವಾಟರ್ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ಎಂಟೈರ್ ಈಕ್ವೇಶನ್ ಅರ್ಥ ಆಗಿದೆಯಲ್ಲ? ಸೊ ಮುಂಚೆ ನಾನು ವಾಟರ್ನ ಯಾಕೆ ತೆಗೆದುಕೊಂಡಿದ್ದು ಅಂತ ಹೇಳಿದ್ರೆ, ಬಿಕಾಸ್ ಟು ಎಕ್ಸ್ಪ್ಲೈನ್ ಹೌ ಫೋಟೋಸಿಂಥಸಿಸ್ ಈಸ್ ರಿಲೇಟೆಡ್ ಟು ರೆಸ್ಪಿರೇಷನ್ ಇನ್ ಎ ಅಪೋಸಿಟ್ ವೇ, ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಗೊತ್ತಾಯ್ತು, ಗ್ಲೂಕೋಸ್ ಈಸ್ ಬ್ರೋಕನ್ ಡೌನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಓಕೆ, ದಟ್ ಈಸ್ ಟೇಕಿಂಗ್ ಪ್ಲೇಸ್ ವಿತ್ ಇನ್ ದ ಸೈಟೋಪ್ಲಾಸಮ್ ಆಸ್ ವೆಲ್ ಆಸ್ ದ ಮೈಟೋಕಾಂಡ್ರಿಯಾ. ಒಳಭಾಗದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಇಟ್ ಈಸ್ ರಿಲೀಸಿಂಗ್ ದ ಬೈ ಪ್ರಾಡಕ್ಟ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ. ಸೊ ಜೊತೆಗೆ ಏನದು? ವಾಟರ್. ಸೊ ವಾಟರ್ ಪ್ರೊಡ್ಯೂಸ್ ಆಗ್ತಾ ಇದೆ, ಅಂಡ್ ದ ಎನರ್ಜಿ. ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ? ನಿಯರ್ಲಿ ಅಬೌಟ್ 38 molecules of ATP. 38 molecules of ATP has been released during aerobic respiration. Okay, this is called the respiration. ಈ ಕ್ವೆಶ್ಚನ್ ಅನ್ನ ಕಾಮನ್ ಆಗಿ ಕೇಳ್ತಾರೆ. ಓಕೆನಾ? ಸೊ ಗ್ಲೂಕೋಸ್ ಇದೆ, ಡೈರೆಕ್ಟ್ ಆಗಿ ಆಕ್ಸಿಜನ್ ಅನ್ನ ಬರಿತಾ ಇದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಹೇಳಿ. So that is broken down into carbon dioxide, water and energy, and we are using that energy so for the various life processes or metabolic activity. ನಮ್ಮ ಸೆಲ್ಸ್ ಗಳು ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಈ ಕ್ವೆಶ್ಚನ್ ಹಾಗೆ ನೆನ್ಪಿಟ್ಕೊಳ್ಳಿ.
ಓಕೆ, ಸೊ ದಿಸ್ ಇಸ್ ದ ಅಲ್ಟಿಮೇಟ್ ರಿಯಾಕ್ಷನ್. ಈ ರಿಯಾಕ್ಷನ್ ನಿಮ್ಗೆ ಅಂದ್ರೆ ರಿಯಾಕ್ಷನ್ ಅಂತ ಹೇಳಿದ್ರೆ ಈಕ್ವೇಶನ್ ನಿಮ್ಗೆ ಗೊತ್ತಿರಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ನೀವು ತಿಳ್ಕೊಬೇಕಾಗಿರೋದು, ರೆಸ್ಪಿರೇಷನ್ ಈಸ್ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್. ಕಾಮನ್ ಆಗಿ ಕೇಳ್ತಾರೆ ಎಂಡೋಥರ್ಮಿಕ್ ಅಂದ್ರೆ ಏನು, ಎಕ್ಸೋಥರ್ಮಿಕ್ ಅಂತ ಹೇಳಿದ್ರೆ ಏನು. ಎಕ್ಸೋಥರ್ಮಿಕ್ ಅಂತ ಹೇಳಿದ್ರೆ ಸೊ ವಿಚ್ ಈಸ್ ರಿಲೀಸಿಂಗ್ ದ ಹೀಟ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್. ಎಂಡೋಥರ್ಮಿಕ್ ಅಂತ ಹೇಳಿದ್ರೆ ಯುಟಿಲೈಸಿಂಗ್ ದ ಹೀಟ್ ಡ್ಯೂರಿಂಗ್ ದ ರಿಯಾಕ್ಷನ್. ಬಟ್ ಇಲ್ಲಿ ರೆಸ್ಪಿರೇಷನ್ ಅನ್ನೋದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ, ಇದನ್ನ ಕೇಳ್ತಾರೆ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಕೇಳ್ತಾರೆ ಇದನ್ನ. ರೆಸ್ಪಿರೇಷನ್ is an exothermic reaction, justify the statement ಅಂತ ಹೇಳ್ಬಿಟ್ಟು ಅವಾಗ ನೀವು ಹೇಳ್ಬೋದು ಸೊ ಡ್ಯೂರಿಂಗ್ ಅಲ್ಲಿ ಹೀಟ್ ಅಥವಾ ಎನರ್ಜಿ ಯಾವ್ದಾದ್ರೂ ಕೂಡ ರಿಲೀಸ್ ಆಗ್ಬೋದು. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ದ ಎನರ್ಜಿ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್. ಇಲ್ಲಿ ಯುಟಿಲೈಸ್ ಆಗ್ತಾ ಇಲ್ಲ, ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಯುಟಿಲೈಸ್ ಆದ್ರೆ ಎನರ್ಜಿ ಆರ್ ಎನಿ ಅದರ್ ಹೀಟ್ ಈಸ್ ಬೀಯಿಂಗ್ ಯುಟಿಲೈಸ್ಡ್, ದೆನ್ ಇಟ್ ಈಸ್ ಕಾಲ್ಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಬಟ್ ಸೆಲ್ ಒಳಭಾಗದಲ್ಲಿ ಆಗೋದು ಎಂಡೋಥರ್ಮಿಕ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೊಂಡಿರಿ. ಸೊ ನಾವು ದ ನೆಕ್ಸ್ಟ್ ಕಾನ್ಸೆಪ್ಟ್ ಯು ಮಸ್ಟ್ ನೋ. ವಾಟ್ ಇಸ್ ದಟ್? ದ ಡಿಫರೆನ್ಸಸ್ ಬಿಟ್ವೀನ್ ದ ಬ್ರೀದಿಂಗ್ ಅಂಡ್ ರೆಸ್ಪಿರೇಷನ್. ತುಂಬಾ ಸಿಂಪಲ್ ಆಗಿರೋದು, ನಿಮ್ಗೆ ಒಂದು ಆ ಕಾನ್ಸೆಪ್ಟ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಏನಿದೆ? ಬ್ರೀದಿಂಗ್. ಬ್ರೀದಿಂಗ್ ಇಟ್ ಇನ್ವಾಲ್ವ್ಸ್ ಇನ್ಹಲೇಷನ್ ಆಫ್ ಆಕ್ಸಿಜನ್ ಅಂಡ್ ಆಲ್ಸೋ ಎಕ್ಸಲೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಬ್ರೀದಿಂಗ್ ಅಂತ ಹೇಳಿದ್ರೆ ಇನ್ ಟೇಕ್ ಆಫ್ ಆಕ್ಸಿಜನ್ ಅಂಡ್ ಯೂಸ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ದಟ್ಸ್ ಇಟ್. It involves two processes, inspiration and expiration, inhalation and also exhalation. But here, the respiration, it involves breakdown of glucose in the cell. Cell ಒಳಭಾಗದಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಅದನ್ನ ನಾವು ರೆಸ್ಪಿರೇಷನ್ ಅಂತ ಹೇಳ್ತೀವಿ. Breathing is a physical process. It involves lungs as well as the different parts of respiratory system and diaphragm. ಸೊ ನಾವು ಬ್ರೀತ್ ಮಾಡಬೇಕಿದ್ರೆ ಫಿಸಿಕಲ್ ಪ್ರೋಸೆಸ್ ಅಂತ ಗೊತ್ತಾಗುತ್ತೆ. We are taking it and releasing out the carbon dioxide. ಸೊ ಅಲ್ಲಿ ಡಯಾಫ್ರಾಮ್ ಇರುತ್ತೆ, ಲಂಗ್ಸ್ ಇರುತ್ತೆ, ಎಲ್ಲವೂ ಕೂಡ ಚೆಸ್ಟ್ ಎಲ್ಲ ಏನಾಗ್ತಾ ಇರುತ್ತೆ, ಬಲ್ಜಿಂಗ್ ಔಟ್ ಅಂಡ್ ಆಲ್ಸೋ ಮೂವಿಂಗ್ ಬ್ಯಾಕ್, ಈ ತರ ಆಗ್ತಿರುತ್ತೆ. ಸೊ ಅದು ಫಿಸಿಕಲ್ ಪ್ರೋಸೆಸ್, ಬಟ್ ಇಟ್ ಇಸ್ ಅ ಕೆಮಿಕಲ್ ಪ್ರೋಸೆಸ್. ನೆಕ್ಸ್ಟ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ಲಂಗ್ಸ್. ಇದು ಲಂಗ್ಸ್ ಅಲ್ಲಿ ಆಗುತ್ತೆ. ಮತ್ತೆ ಬೇರೆ ಪಾರ್ಟ್ಸ್ ಗಳನ್ನ ನೀವು ಬರೀಬಹುದು, ಇನ್ಕ್ಲೂಡಿಂಗ್ ದ ನೇಸಲ್ ಪ್ಯಾಸೇಜ್, ಟ್ರೇಕಿಯಾ, ದಟ್ ಇನ್ವಾಲ್ವ್ಸ್ ಅಂತ ಹೇಳ್ಬಿಟ್ಟು, ಬ್ರಾಂಕೈ, ಬ್ರಾಂಕಿಯೋಲ್ಸ್. ಇಟ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಸೆಲ್. ಇದು ಸೆಲ್ ಒಳಭಾಗದಲ್ಲಿ ಆಗೋದು. ಸೈಟೋಪ್ಲಾಸ್ಮ್ ಅಲ್ಲಿ ಜೊತೆಗೆ ಮೈಟೋಕಾಂಡ್ರಿಯಾದಲ್ಲಿ ಆಗೋದು. ಓಕೆ, ಸೊ ಅಂದ್ರೆ 6 ಕಾರ್ಬನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಈಸ್ ಕನ್ವರ್ಟೆಡ್ ಇಂಟು 3 ಕಾರ್ಬನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇನ್ ದ ಸೈಟೋಪ್ಲಾಸಮ್. Then 3 carbon organic molecule is again split into carbon dioxide, water. So later inside the mitochondria in the presence or absence of oxygen. Adanne aerobic ಮತ್ತೆ anaerobic ಅಂತ ಹೇಳ್ತೀವಿ. Next, no production of energy. So there is no production of energy during breathing. ಯಾವುದೇ ತರ ಎನರ್ಜಿ ಪ್ರೊಡ್ಯೂಸ್ ಆಗಲ್ಲ. ಇಟ್ಸ್ ಜಸ್ಟ್ ಎ ಫಿಸಿಕಲ್ ಪ್ರೋಸೆಸ್. ಬಟ್ ಇಲ್ಲಿಗೆ ಬಂದಾಗ ಎನರ್ಜಿ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಫಾರ್ಮ್ ಆಫ್ ATP. ATP ಯ ರೂಪದಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ವಾಟ್ ಇಸ್ ATP? ಅಡಿನೋಸಿನ್ ಟ್ರೈಫಾಸ್ಫೇಟ್. ಎನರ್ಜಿ ಕರೆನ್ಸಿ ಆಫ್ ಅವರ್ ಸೆಲ್ ಅಂತ ಹೇಳ್ಬಹುದು. ಹೌ ಮೆನಿ ATP ಮಾಲಿಕ್ಯೂಲ್ಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ aerobic respiration? 38 molecules of ATP. But in the case of the anaerobic respiration, I will talk about it in the upcoming slide. So there you can see 2 molecules of ATP is being produced. ಎರಡು ಮಾತ್ರ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡೋಣ ಇವಾಗ ಮೋಡ್ಸ್ ಆಫ್ ರೆಸ್ಪಿರೇಷನ್. ಕಾಮನ್ ಆಗಿ ಇದನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಎಕ್ಸ್ಪ್ಲೈನ್ ಆರ್ ಡಿಸ್ಕ್ರೈಬ್ ದ ಮೋಡ್ಸ್ ಆಫ್ ರೆಸ್ಪಿರೇಷನ್. ಅವರೇ ಕೇಳ್ಬೋದು ಯಾವ್ದಾದ್ರು ಎರಡನ್ನ, ಏರೋಬಿಕ್ ಆರ್ ಎನೇರೋಬಿಕ್ ಅಂತ ಕೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನೋಡ್ತೀರಾ ದ ಸೇಮ್ the schematic representation they have given in your textbook. ಇದೇ ತರ ಕೊಟ್ಟಿದ್ದಾರೆ. ಸೊ ಇಲ್ಲೇನಿದೆ ಇವಾಗ? ಸೊ ಗ್ಲೂಕೋಸ್. ಸೊ that is the product of digestion. Digestion ಆದ್ಮೇಲೆ ಬಂದಿರೋ ಪ್ರಾಡಕ್ಟ್ ಯಾವುದು? ಗ್ಲೂಕೋಸ್. Now that glucose has to broken down to release the energy. ಅದು ಎನರ್ಜಿಯನ್ನ ರಿಲೀಸ್ ಮಾಡೋದಕ್ಕೆ ಬ್ರೇಕ್ ಡೌನ್ ಆಗಬೇಕು. ಹೌದಾ? ಸೊ ಎಲ್ಲಿ ಬ್ರೇಕ್ ಡೌನ್ ಆಗುತ್ತೆ? See here, glucose having 6 carbon molecule, we can say 6 carbon organic molecule, that is broken down into 3 carbon organic molecule in the cytoplasm. ಎಲ್ಲ ಆಗ್ತಾ ಇದೆ ಇದು cytoplasm ಅಲ್ಲಿ ಆಗುತ್ತೆ. Okay, so now the glucose is broken down into pyruvate or pyruvic acid, convert ಆಗ್ತಾ ಇದೆ. Again this will occur. ಸೊ ಇದು ಕಾಮನ್ ಆಗಿ ಅನೇರೋಬಿಕ್ ರೆಸ್ಪಿರೇಷನ್ ಗೆ ಬಂದಾಗ ಅದು ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ.
ಸೊ ಇನ್ನ ಬೇರೆದಕ್ಕೆ ಬಂದಾಗ ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಸೊ ನಾವು ಇಟ್ ಈಸ್ ಟೇಕಿಂಗ್ ಪ್ಲೇಸ್ ವಿತ್ ಇನ್ ದ ಮೈಟೋಕಾಂಡ್ರಿಯಾ ಏನಾಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಇನ್ ದ ಆಬ್ಸೆನ್ಸ್ ಆಫ್, ಐ ಆಮ್ ಟೇಕಿಂಗ್ ಡಿಫರೆಂಟ್ ಕಲರ್ ಹಿಯರ್, in the absence of oxygen. So now we used to call it as anaerobic respiration. So what type of respiration? Anaerobic respiration. So one more question, what is anaerobic respiration? It's a mode of respiration in which glucose is broken down into ethanol, carbon dioxide, and to release the energy in the absence of oxygen. Illi oxygen irodilla. So what are the products you are getting? So ಇಲ್ಲಿ ಯಾವ ಪ್ರಾಡಕ್ಟ್ಸ್ ಗಳು ಬರುತ್ತೆ? ಎಥೆನಾಲ್. ಸೊ C2H5OH ಆರ್ ಈಥೈಲ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ವಾಟ್ ಇಸ್ ದಟ್? ಈಥೈಲ್ ಆಲ್ಕೋಹಾಲ್, ಕಾರ್ಬನ್ ಡೈಆಕ್ಸೈಡ್, ಅಂಡ್ ಆಲ್ಸೋ ಲೆಸ್ ಅಮೌಂಟ್ ಆಫ್ ಎನರ್ಜಿ, ನಿಯರ್ಲಿ ಅಬೌಟ್ 2 ATP ಮಾಲಿಕ್ಯೂಲ್ಸ್, 2 ATP ಮಾಲಿಕ್ಯೂಲ್ಸ್ ಗಳು. ಸೊ fairly low energy is being produced. So in this case anaerobic ಎಲ್ಲ ಆಗುತ್ತೆ? In case of few bacteria and yeast. ಇದು ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಕೆಲವು ಫಂಗಸ್ ಗಳಲ್ಲಿ ಅಂತ ಹೇಳಿದ್ರೆ ಈಸ್ಟ್ ಅಂತ ಕೇಳಿರಬಹುದು ನೀವು. Okay, so on and only unicellular organism comes under the kingdom mycota or fungi, yeast ಗಳಲ್ಲಿ Saccharomyces cerevisiae ಅಂತ ಹೇಳ್ತೀವಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ ಕೆಲವು ಬ್ಯಾಕ್ಟೀರಿಯಾಗಳು ಅವೆಲ್ಲ anaerobically they are producing the energy, and this process is also commonly called fermentation. ಇದನ್ನ ಫರ್ಮೆಂಟೇಷನ್ ಅಂತಾನೂ ಕೂಡ ಹೇಳ್ತೀವಿ. ಫರ್ಮೆಂಟೇಷನ್, ಹುದುಗುವಿಕೆ. ಈಗ ಕಾಮನ್ ಆಗಿ ಈಗ ಬ್ರೆಡ್ ಮಾಡಬೇಕಿದ್ರೆ, ಬ್ರೆಡ್ ಅಂತ ಗೊತ್ತಿರುತ್ತೆ ನಿಮ್ಗೆ. ಸೊ ದಟ್ಸ್ ಯೂಶಿಯಲಿ ಪಫಿ, ಐ ಮೀನ್ಸ್ ಸ್ಪಾಂಜಿ ಆಗಿರುತ್ತೆ. ದೋಸವನ್ನ ಮೇಕ್ ಮಾಡಬೇಕಿದ್ರೆ, ಸೊ ಯು ವಿಲ್ ಸಿ ನಂಬರ್ ಆಫ್ ಹೋಲ್ಸ್ ಆನ್ ಇಟ್. ಹೋಲ್ಸ್ ಗಳಿರುತ್ತೆ. ಯಾಕೆ ಇರುತ್ತೆ? ಬಿಕಾಸ್ that carbon dioxide which is produced during the respiration, anaerobic respiration ಆಗುವಾಗ carbon dioxide produce ಆಗುತ್ತೆ. That carbon dioxide is being escaped. So and they are forming the hole. ಅಲ್ಲಿ ಹೋಲ್ ಗಳು ಫಾರ್ಮೇಶನ್ ಆಗುತ್ತೆ. The same thing will happen in the case of duff. ಅಂದ್ರೆ ಈ ಬ್ರೆಡ್ ಮೇಕಿಂಗ್ ಅಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಆ ಡಫ್ ಗಳಲ್ಲಿ. ಸೊ ಅದು ಯಾಕೆ ಸಾಫ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಆರ್ ರಿಲೀಸಿಂಗ್ ದ ಮೋರ್ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. And that makes the soft and puffy. ಅದು ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಿರುತ್ತೆ, ಸ್ಪಾಂಜಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಎನರ್ಜಿ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇದೆ. ಇನ್ನೊಂದು ಎಥೆನಾಲ್ ಪ್ರೊಡ್ಯೂಸ್ ಆಗ್ತಾ ಇದೆ. ಎಥೆನಾಲ್, ಈಥೈಲ್ ಆಲ್ಕೋಹಾಲ್. ಈಗ ನೀವು ಈಸ್ಟ್ ಗಳು ಅಂತ ಕೇಳಿರ್ಬೋದು, ಬ್ರೀವರ್ಸ್ ಈಸ್ಟ್ ಅಂತ ಕೇಳಿರ್ತೀರಾ. ಓಕೆ, ಸೊ ಅದನ್ನ ಕಾಮನ್ ಆಗಿ ಮೇಕಿಂಗ್ ಆಫ್ ವೈನ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ಈ ಎಥೆನಾಲ್ ಅನ್ನೋದು ಆಲ್ಕೋಹಾಲ್ ಅಂತ ಕಾಮನ್ ಆಗಿ ನಾವು ಹೇಳ್ಬೋದು. ಫಾರ್ಮೆಂಟೇಷನ್ ಇಂದ ಪ್ರೊಡ್ಯೂಸ್ ಆಗೋದು. Okay, so that is the anaerobic respiration. I will explain it once again. In case of yeast or few unicellular organisms like bacteria, ಏನಾಗುತ್ತೆ? Anaerobic respiration will take place. In the absence of oxygen, glucose is broken down into pyruvate and broken down into ethanol, carbon dioxide to release the less amount of energy. So this process of or mode of respiration, so where the glucose is broken down to release the energy without oxygen, is called anaerobic respiration. Next, ಈಗ ಇನ್ನೊಂದು ಕೇಸ್ ಇದೆ ಇಲ್ಲಿ, that is nothing but lack of oxygen. ಇಲ್ಲಿ lack of oxygen ಇದೆ ಅಂದ್ರೆ ಆಕ್ಸಿಜನ್ ಕಡಿಮೆ ಕನ್ಸ್ಯೂಮ್ ಆಗ್ತಾ ಇದೆ. ಸೊ ಹಿಯರ್ ದ ಆಕ್ಸಿಜನ್ is not available as much they require. ಸೊ ಅಂದ್ರೆ ಎಲ್ಲಾಗುತ್ತೆ ಇದು? ಇಟ್ ಅಕರ್ಸ್ ಇನ್ ಮಸಲ್ಸ್ ಗಳಲ್ಲಿ ಆಗೋದು. ಇದೆಲ್ಲ ಆಗುತ್ತೆ ಈಸ್ಟ್ ಸೆಲ್ಸ್ ಗಳಲ್ಲಿ ಆಗುತ್ತೆ ಅಂತ ಹೇಳಿದೆ, ಮಸಲ್ಸ್ ಅಲ್ಲಿ ಆಗುತ್ತೆ. ಓಕೆ, ಇಫ್ ಇಟ್ ಇಸ್ ನಾಟ್ ವಿಸಿಬಲ್ ಐ ವಿಲ್ ರೈಟ್ ಇಟ್ ಒನ್ಸ್ ಅಗೈನ್. ಮಸಲ್ಸ್ ಅಲ್ಲಿ ಆಗುತ್ತೆ. ಓಕೆ, ಸೊ ಏನಾಗುತ್ತೆ? ಡ್ಯೂರಿಂಗ್ ದ ಲ್ಯಾಕ್ ಆಫ್ ಆಕ್ಸಿಜನ್. ಅಂದ್ರೆ ಡ್ಯೂರಿಂಗ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಅಂತ ಹೇಳಿದ್ರೆ when the sufficient amount of oxygen is not available. ಸೊ ಸಿಗದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಯಾವಾಗ? ಡ್ಯೂರಿಂಗ್ ವಿಗರಸ್ ಎಕ್ಸಸೈಸ್, ತುಂಬಾ ಎಕ್ಸಸೈಸ್ ಮಾಡಬೇಕಿದ್ರೆ, ಇಲ್ಲ ಅಂತ ಹೇಳಿದ್ರೆ ತುಂಬಾ ವರ್ಕ್ ಮಾಡಬೇಕಿದ್ರೆ. So insufficient supply of oxygen that may leads to broken down of glucose to release the lactic acid. Lactic acid produce ಆಗುತ್ತೆ, and this lactic acid will store in muscles and that causes the cramp. ಅದು ಕ್ರ್ಯಾಂಪ್ ಅನ್ನ ಕಾಸ್ ಮಾಡುತ್ತೆ. ಕಾಮನ್ ಆಗಿ ಏನಂತ ಹೇಳಿದ್ರೆ ವಯಸ್ಸು ಆಗ್ತಾ ಸೊ ಉಸಿರಾಡೋದಕ್ಕಾಗಲ್ಲ ಅವ್ರಿಗೆ. ದೇ ಆರ್ ನಾಟ್ ಏಬಲ್ ಟು ರೆಸ್ಪೈರ್ ಪ್ರಾಪರ್ಲಿ, ದೇ ಆರ್ ನಾಟ್ ಏಬಲ್ ಟು ಬ್ರೀತ್ ಪ್ರಾಪರ್ಲಿ. ಸೊ ದಟ್ ಮೀನ್ಸ್ ಅವ್ರು ಪ್ರಾಪರ್ ಆಗಿ ರೆಸ್ಪೈರ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ದೇ ಆರ್ ನಾಟ್ ಏಬಲ್ ಟು ಟೇಕ್ ಎನಫ್ ಅಮೌಂಟ್ ಆಫ್ ಆಕ್ಸಿಜನ್.
So then their body is producing lactic acid in the muscles and it is storing and causing the muscle cramp. ಅಲ್ಲಿ muscle cramp ಆಗುತ್ತೆ. ಅದಕ್ಕೆ ಅವರು ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ, ಈ ತರ ಎಲ್ಲ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ವಿಗರಸ್ ಎಕ್ಸಸೈಸ್ ಇಂದ ಇದು ಪ್ರೊಡ್ಯೂಸ್ ಆಗುತ್ತೆ. ಸೊ ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ, ಸೊ ಅಂದ್ರೆ ಕಡಿಮೆ ಆಕ್ಸಿಜನ್ ಇದ್ದಾಗ, ಸೊ ದಟ್ಸ್ ವೈ ವಿ ನೀಡ್ ಸಫಿಶಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಫಾರ್ ದ ರೆಸ್ಪಿರೇಷನ್. ಸೊ ನೆಕ್ಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಗೆ ಬಂದ್ರೆ ಇವಾಗ, ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಹೇಳಿದ್ರೆ ಅವಾಗಲೇ ಹೇಳಿದೆ ನಾನು, just a minute. So as I said, here you can see in the presence of oxygen, I will write here, in the presence of oxygen, presence of oxygen ali. So this is called aerobic respiration. Aerobic respiration anta ಹೇಳ್ತೀವಿ. So ಏನಾಗ್ತಾ ಇದೆ ಇಲ್ಲಿ aerobic respiration ಅಲ್ಲಿ? So in the presence of oxygen, the glucose is broken down to release the carbon dioxide, water and energy. So here fairly large amount of energy is being produced, that's equal to 38 ATP molecules just produce agate. So now you are able to differentiate the differences between the aerobic respiration and anaerobic respiration. So idu kuda anaerobic respiration ge agutte, almost ನಾವು ಹೇಳ್ತೀವಿ ಆ ತರ. ಓಕೆ, ಸೊ ಇವಾಗ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು. ಮೋಡ್ಸ್ ಆಫ್ ರೆಸ್ಪಿರೇಷನ್, there are of two we are saying. One is anaerobic respiration, second one is aerobic respiration. Anaerobic respiration takes place in yeast cells and also few bacteria. Okay, so that will takes place in the absence of oxygen. ಏನು ಬರೀತೀರಾ definition? Definition is like this: anaerobic respiration is a mode of respiration in which glucose is broken down into ethanol, carbon dioxide and energy in the absence of oxygen. Underline that word, in the absence of oxygen. So that's why it is called anaerobic. Anaerobic anta ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು, ಡ್ಯೂರಿಂಗ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ಮಸಲ್ಸ್. ಏನಾಗುತ್ತೆ, ಕಡಿಮೆ ಆಕ್ಸಿಜನ್ ಇದ್ದಾಗ, ಸೊ ಅವೈಲಬಿಲಿಟಿ ಕಡಿಮೆ ಇದ್ದಾಗ ಏನಾಗುತ್ತೆ, ದ ಗ್ಲೂಕೋಸ್ ಇಸ್ ಬ್ರೋಕನ್ ಡೌನ್ ಇಂಟು ಲ್ಯಾಕ್ಟಿಕ್ ಆಸಿಡ್ and to release the energy. This lactic acid stored in muscles store ಆಗುತ್ತೆ and that causes the muscle cramp. So cramp ಅಂದ್ರೆ ಸ್ನಾಯು ಸೆಡೆತ ಅಂತ ಹೇಳ್ತೀನಿ ನೋಡಿ, ಅದು ಕಾಸ್ ಮಾಡುತ್ತೆ. ನೆಕ್ಸ್ಟ್ aerobic respiration ಅಂತ ಹೇಳಿದ್ರೆ, it's a mode of respiration in which the glucose is broken down into carbon dioxide, water to release the energy in the presence of oxygen. ಇಲ್ಲಿ presence of oxygen ಇರುತ್ತೆ, ಅದಕ್ಕೆ ಇದನ್ನ aerobic respiration. ಇದಕ್ಕೆ ನಾನು ಇವಾಗ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು, ಗ್ಲೂಕೋಸ್ ಇದೆ, ಪೈರುವೇಟ್ ವಿ ಆರ್ ನಾಟ್ ರೈಟಿಂಗ್ ಹಿಯರ್. ನೆಕ್ಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇದನ್ನೇ ಏರೋಬಿಕ್ ಅಂತ ಹೇಳೋದು. aerobic respiration ಆಗಿರುತ್ತೆ. In the presence of oxygen, it is producing carbon dioxide, water and also energy. ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಜೊತೆಗೆ ಯು ಕ್ಯಾನ್ ಈಸಿಲಿ ಫೈಂಡ್, ಇಲ್ಲಿ ಏನಾದರೂ ಈಗ ಇಲ್ಲಿ ಕೂಡ ಅಷ್ಟೇನೆ ವಿ ಕ್ಯಾನ್ ಚೇಂಜ್ ದಿಸ್. ಯಾಕೆಂತ ಹೇಳಿದ್ರೆ ಇದು ಇವಾಗ ಚೇಂಜ್ ಆಗುತ್ತೆ. ನಾನು ಅವಾಗಲೇ ಹೇಳಿದಾಗೇನೆ ವಿ ಕ್ಯಾನ್ ರೈಟ್ ಇಟ್ ಆಸ್ 6 ಓನ್ಲಿ. ಇಲ್ಲಿ ನಾವು 6 ಮಾತ್ರ ಬರೀತೀವಿ. ಯಾಕೆಂತ ಗೊತ್ತಾಯ್ತಾ? ಯಾಕಿರ್ಬೋದು? ಯಾಕೆಂತ ಹೇಳಿದ್ರೆ ಇಲ್ಲಿ H2O ತೆಗೆದುಕೊಂಡಿದ್ದೆ ನಾನು ಪ್ರೀವಿಯಸ್ಲಿ, ಸೊ ಅದು ಫೋಟೋಸಿಂಥಸಿಸ್ಗೆ ಆಪೋಸಿಟ್ ಆಗಿತ್ತು. ಈಗ ನಾನು 6 ಹಾಕಿದ್ರೆ 6 2s 12 H2O ಆಗುತ್ತೆ. ಇಲ್ಲಿ 12 H2O ಇದೆ. ಅಂಡ್ ಫೈನಲಿ ಆಕ್ಸಿಜನ್ ಎಷ್ಟು ಬರುತ್ತೆ ನೋಡಿ, 12 + 6 18 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲೂ ಕೂಡ 18 ಬರುತ್ತೆ. ಈ ತರ ನಾವು ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಾವು ಇಟ್ ಇಸ್ ಬ್ಯಾಲೆನ್ಸ್ಡ್, ಪ್ರೀವಿಯಸ್ಲಿ ಇಟ್ ವಾಸ್ ನಾಟ್ ಬ್ಯಾಲೆನ್ಸ್ಡ್. ಸೊ ಹಾಗಾಗಿ ಈಗ ನೋಡ್ತೀರಾ, ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ಮೋಡ್ ಆಫ್ ರೆಸ್ಪಿರೇಷನ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ನೌ ಯು ಆರ್ ಏಬಲ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್, ದ ಡಿಫರೆನ್ಸಸ್ ಬಿಟ್ವೀನ್ ಏರೋಬಿಕ್ ರೆಸ್ಪಿರೇಷನ್ ಅಂಡ್ ಅನಏರೋಬಿಕ್ ರೆಸ್ಪಿರೇಷನ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಏನೇನಿರಬಹುದು, ಫಸ್ಟ್ ನಾವು ನೆನಪಿರ್ಬೇಕಾಗಿರೋದು ಎಲ್ಲಿ ಆಗುತ್ತೆ, ಯಾಕಾಗುತ್ತೆ, ಮತ್ತೆ ಅದು ಎಷ್ಟು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಫೈನಲ್ ಆಗಿ ನಾವು ಎಕ್ಸಾಂಪಲ್ ಇಂದ ಏನ್ ಮಾಡಬೇಕು, ಅಂಡ್ ವಿ ಮಸ್ಟ್ ಸ್ಟಾರ್ಟ್ ವಿತ್ ಡೆಫಿನೇಷನ್. ಯಾವುದೇ ಎಕ್ಸಾಂಪಲ್ಸ್ ಡಿಫರೆನ್ಸ್ ಗಳನ್ನ ನಾವು ಡೆಫಿನೇಷನ್ ಇಂದಾನೆ ಶುರು ಮಾಡಬೇಕು. ಸೊ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಏನು? ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ವಿ ಆರ್ ರೈಟಿಂಗ್ ಹಿಯರ್, ಇಟ್ ಟೇಕ್ಸ್ ಪ್ಲೇಸ್ in the presence of oxygen. So in the presence of oxygen anta helbodu, O2. Okay, now anaerobic respiration, it takes place in the absence of oxygen. Oxygen absence alli agutte. Next illi aerobic respiration alli large amount of energy is produced.
large amount of energy is produced. ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ? ಆಸ್ ಐ ಸೆಡ್ 38 ATP molecules. ನೆಕ್ಸ್ಟ್ ಇಲ್ಲಿ, ಸೊ ಹಿಯರ್ ಫೇರ್ಲಿ ವೆನ್ ಕಂಪೇರ್ ಟು ದ ಏರೋಬಿಕ್ ರೆಸ್ಪಿರೇಷನ್, ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ we can say less amount of energy has been produced. Less amount of energy so has been produced. So released ಅಂತ ಬರೀಬೇಕು, ಪ್ರೊಡ್ಯೂಸ್ಡ್ ಅಂತ ಬರೀಬೇಕು, ಇಲ್ಲ ಅಂದ್ರೆ ಕನ್ಸ್ಯೂಮ್ಡ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ರಿಲೀಸ್ಡ್ ಅಂತ ಬರೀತಾ ಇದ್ದೀನಿ. ರಿಲೀಸ್ಡ್ ಎರಡಕ್ಕೂ ಸೇರಿದ ಹಾಗೆ, ಅಂಡ್ ಇಟ್ ಇಸ್ ನಿಯರ್ಲಿ ಅಬೌಟ್ 2 ATP ಮಾಲಿಕ್ಯೂಲ್. ಓಕೆ, ನೆಕ್ಸ್ಟ್ ಎಲ್ಲ ಆಗುತ್ತೆ ಅಂತ ಬರೀಬೇಕು ನಾವು ಇವಾಗ. ಸೊ ಏರೋಬಿಕ್ ರೆಸ್ಪಿರೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ. ಸೊ ಇಟ್ ಅಕರ್ಸ್ ಇನ್ ಮೈಟೋಕಾಂಡ್ರಿಯಾ. ಇಟ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಸೊ ಇಟ್ ಟೇಕ್ಸ್ ಪ್ಲೇಸ್ ಇನ್ ಸೈಟೋಪ್ಲಾಸಮ್. ಸೊ ಇಟ್ ಟೇಕ್ಸ್ ಪ್ಲೇಸ್ ಅಕರ್ಸ್ ಇನ್ ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಯಾವ್ದು ಬರೀಬೇಕು? ಪ್ರಾಡಕ್ಟ್ಸ್ ವಿ ನೀಡ್ ಟು ರೈಟ್. ಯಾವ ಪ್ರಾಡಕ್ಟ್ಸ್ ಬರುತ್ತೆ ಡ್ಯೂರಿಂಗ್ ಏರೋಬಿಕ್ ರೆಸ್ಪಿರೇಷನ್? ಸೊ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ಇದು ಪ್ರಾಡಕ್ಟ್ಸ್ ಗಳಾಗಿರುತ್ತೆ. ಬಟ್ ಇನ್ ದ ಕೇಸ್ ಆಫ್ anaerobic respiration, you can see the products like ethanol. So ethanol ಅಂತ ಹೇಳಿದ್ರೆ I'm just writing the same thing. ethanol, okay, ಒಂದು. ಇನ್ನೊಂದು lactic acid and carbon dioxide has been produced. So these are the products. Next ಎಲ್ಲ ಆಗುತ್ತೆ. So this will occur in higher plants and animals. So ಎಲ್ಲ plants ಮತ್ತೆ animals ಗಳಲ್ಲಿ, ಈಗ ನೀವು ಡೈರೆಕ್ಟ್ ಆಗಿ higher animals ಅಂತ ಬರೀಬಹುದು, ಹೈಯರ್ ಅನಿಮಲ್ ಸೆಲ್ಸ್ ಗಳಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಇಟ್ ಟೇಕ್ಸ್ ಪ್ಲೇಸ್ ಇನ್ ಈಸ್ಟ್ ಅಂಡ್ ಫ್ಯೂ ಬ್ಯಾಕ್ಟೀರಿಯಾ. ಸೊ ವಿ ನೀಡ್ ಟು ರೈಟ್ ಫ್ಯೂ ಬ್ಯಾಕ್ಟೀರಿಯಾದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂಡರ್ಸ್ಟುಡ್ ದ ಡಿಫರೆನ್ಸಸ್ ಇನ್ ಬಿಟ್ವೀನ್ ದೆಮ್. ಏನೇನು ಡಿಫರೆನ್ಸ್ ಇದೆ ಅಂತ ಮತ್ತೊಮ್ಮೆ ಹೇಳ್ಬೋದು. ಏರೋಬಿಕ್ ರೆಸ್ಪಿರೇಷನ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ದ absence of oxygen. So during aerobic respiration, large amount of energy has been produced or released. Here the less amount of energy has been released, about 2 molecules of ATP. So aerobic respiration occurs in mitochondria, it occurs in cytoplasm. So what are the products which are released during the aerobic respiration? That is called carbon dioxide, water and energy. Here the ethanol, lactic acid and carbon dioxide. It occurs in animal cell as well as in different plant cell, but higher organisms ಗಳಾಗಿರಬೇಕು. ಪ್ಲಾಂಟ್ ಸೆಲ್ಗಳಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡದೇ ಇರೋದ್ರಿಂದ, ಅಥವಾ ಇಲ್ಲಿ ನಾವು ತಿಳ್ಕೊಳ್ದೇ ಇರೋದ್ರಿಂದ, ನಾನು ಅದಕ್ಕೋಸ್ಕರ ನಿಮ್ಗೆ ಈಸಿ ಆಗಲಿ ಅಂತ ಅನಿಮಲ್ ಸೆಲ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಈಸ್ಟ್ ಮತ್ತೆ ಫ್ಯೂ ಬ್ಯಾಕ್ಟೀರಿಯಾಗಳಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಇವಾಗ. ರೆಸ್ಪಿರೇಷನ್ ಇನ್ ಹ್ಯೂಮನ್ ಅಂತ ಹೇಳಿದ್ರೆ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಕಾಮನ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಆರ್ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ಬೋದು. ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕೇಳ್ಬೋದು. ರೆಸ್ಪಿರೇಷನ್ ಏನಿರುತ್ತೆ ನೋಡಿ. ಇವಾಗ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್, ಸೊ ಫಸ್ಟ್ ನಾವು ಪಾರ್ಟ್ಸ್ ಗಳನ್ನ ಬರೆಯೋಣ. ಇಟ್ ಕನ್ಸಿಸ್ಟ್ ಆಫ್ ಏನೇನಿರ್ಬೋದು? ಸೊ ಫಸ್ಟ್ ಪಾರ್ಟ್ ಇಸ್ ದ ನೋಸ್ ಇರುತ್ತೆ. ನೇಸಲ್ ಚೇಂಬರ್. ಓಕೆ, so next ಅದಾದ್ಮೇಲೆ, as you know the larynx or pharynx, you can directly write the pharynx. Okay, that's the common passage for both air and food. ಎರಡಕ್ಕೂ ಒಂದೇ ಪ್ಯಾಸೇಜ್ ಆಗಿರುತ್ತೆ. And that leads into tube-like structure called trachea ಹೋಗುತ್ತೆ. Then the trachea divides into two branches. They are called left and right bronchi. So we can write it as a bronchi. Then, or you can say bronchus in singular. Then that is finally divided into bronchioles ಗಳಾಗಿ ಡಿವೈಡ್ ಆಗುತ್ತೆ. Then alveoli and lungs, that forms the solid spongy lungs formation ಆಗುತ್ತೆ. So these are the different parts which are involved in human respiratory system. ಯಾವ ತರ ಇರುತ್ತೆ? ಸೊ ಇನ್ನೊಂದು ಕಾಮನ್ ಆಗಿ ಡಯಾಗ್ರಾಮ್ ನ ಕೇಳ್ತಾರೆ, ಸಿಂಪಲ್ ಆಗಿ ಬರೆಯೋದಕ್ಕೆ ಟ್ರೈ ಮಾಡೋಣ. ಸೊ ದೆನ್ ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಯಾವ್ದನ್ನ ಕೊಟ್ಟಿದ್ದಾರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅಂಡ್ ಲುಕ್ ಅಟ್ ಹಿಯರ್. ಕನ್ಸಿಡರಿಂಗ್ ದಿಸ್ ಇಸ್ ದ ಟ್ರೇಕಿಯಾ ಅಂಡ್ ದಟ್ ಡಿವೈಡ್ಸ್ ಇಂಟು ಟೂ. ಓಕೆ, ಹಿಯರ್ ಇಸ್ ದ ಈಸೋಫೇಗಸ್ ಪಕ್ಕದಲ್ಲಿ ಬರುತ್ತಲ್ಲ. ಸೊ ಹಿಯರ್ ಇಸ್ ದ ಲ್ಯಾರಿಂಗ್ಸ್ ಆರ್ ದ ಫ್ಯಾರಿಂಗ್ಸ್ ಯು ಕ್ಯಾನ್ ಸೇ. Then it's the Adam's apple. So then it is having a C-shaped cartilaginous rings that divides into two here.
again I am writing two structures here. So that's called lungs. Illi lungs ana barita idini. Okay. Right lung is larger than the left lung because it is having three lobes, ಮೂರು lobes ಗಳಿರುತ್ತೆ. Again that divides into, the bronchi divides into many branches. Okay, primary, secondary, tertiary branches. So they are called, ಇದನ್ನ ಏನಂತ ಹೇಳ್ಬೋದು ನಾವು ಇವಾಗ, now it is called bronchioles. And bronchioles are terminated with balloon shaped structures called alveoli. So other end ಅಲ್ಲಿ ಏನಿರುತ್ತೆ, alveoli ಗಳಿರುತ್ತೆ. These are the balloon shaped structure, and that is covered by or enclosed by the complex network of blood vessels called capillaries. ಅದು ಸುತ್ತ blood capillaries ಗಳಿರುತ್ತೆ. And you know here ribs are present, rib cages are present, cut end anta heltivi, and also pleural membrane is present, pleural membrane which covers the entire lungs. Lungs anna cover ಮಾಡಿರೋ layer ಗೆ pleural membrane anta ಹೇಳ್ತೀವಿ. So let me label them. Here you can observe the pharynx or the larynx. Okay, then it is the trachea. Okay, then trachea divides into two branches. They are called bronchi. Bronchus, now I am writing because it's the one. Okay, bronchus. Then that divides into fine branches. They are called bronchioles. It's a network. Bronchioles. Next, at the end, the terminal part of the bronchiole that is terminated by, so ಯಾವುದರಿಂದ, alveoli ಇರುತ್ತೆ. Okay, next, alveoli ಅಂತ ಹೇಳಿದ್ರೆ ಏನು? As I said, these are the balloon shaped structure, alveoli. Okay, so here you can observe the oxygen and carbon dioxide. So alveoli is surrounded by, ಯಾವುದರಿಂದ surround ಆಗಿರುತ್ತೆ? Yes, it is surrounded by the blood capillaries. As I said, alveoli are present at the terminal part of the bronchioles. They are usually balloon shaped, sac like structure, and enclosed by, or encircled by the complex network of blood vessels. So now you can observe the blood vessels are having blood cells called RBCs. RBCs galdu main function enagirutte? This RBC is mainly responsible for carrying oxygen and carbon dioxide. Carry ಮಾಡುತ್ತೆ. So now this is the alveoli. ಏನು ಕೆಲಸ ಮಾಡ್ತಾ ಇದೆ? How the lungs or the alveoli is designed to exchange the gases ಅಂತ ಕೇಳಿದ್ರೆ, that increases the surface area for the exchange of gases. ಯಾಕೆ ಆಲ್ವಿಯೋಲೈಗಳು ಈ ತರ ಬಲೂನ್ ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ, because to increase the what? Surface area for the gaseous exchange. So oxygen enters into the cell and carbon dioxide move out of the cell ಅಂತ ಹೇಳಿದ್ರೆ ಹೊರಗಡೆಗೆ ಹೋಗುತ್ತೆ. So and remember, this RBC have capacity to carry the oxygen. So most amount of oxygen, nearly about ಇಲ್ಲಿ ಬರಿತಾ ಹೋಗೋಣ, I will write it here. About 97% of oxygen is carried by RBC. RBC ಇಂದ ಕ್ಯಾರಿ ಆಗುತ್ತೆ. So ಆದರೆ the carbon dioxide have more affinity with the water or the liquid when compared to the oxygen. So ಹಾಗಾಗಿ most part of the carbon dioxide is carried by the plasma. So I'm writing here, carbon dioxide is carried in the form of dissolved state. ಕರಗಿದ ರೂಪದಲ್ಲಿ ಏನಾಗುತ್ತೆ, ಅದು ಕ್ಯಾರಿ ಆಗುತ್ತೆ. Okay, next mechanism ಬರಿಬೇಕು ಇವಾಗ. So explain the mechanism of respiration ಅಂತ ಕೇಳ್ತಾರೆ. ಏನದು? So during inhalation ಮಾಡ್ತಾ ಇದೀವಿ, ಏನಾಗಬಹುದು ಇವಾಗ? So once the oxygen enters into the lungs, ಹೊರಗಡೆಗೆ ಹೋಗುತ್ತೆ. So through the nose we are taking the oxygen and that enters the lungs. So here this is the site of gaseous exchange called alveoli. ಇದನ್ನ site of gaseous exchange ಅಂತ ಹೇಳ್ತೀವಿ. At the alveoli the gases will exchange ಆಗುತ್ತೆ. Okay, and during the inhalation and exhalation the chest bulges and also moving backward. So ಮುಂದೆ ಮತ್ತೆ ಹಿಂದೆ ಹೋಗ್ತಿರುತ್ತೆ. ಯಾಕೆ? So there is one more structure that is present below the lungs. So that is called diaphragm. So there is a muscular layer present just below the two lungs that is called diaphragm. So ಏನು ಕೆಲಸ ಮಾಡುತ್ತೆ ಅದು? It is responsible for the movement of the lungs. Residual volume ಅಂತ ಒಂದು ಕ್ವಶನ್ ಕೇಳಬಹುದು ನಿಮಗೆ. ಅಂದ್ರೆ the amount of oxygen present in the lungs even after the expiration.
ನಾವು ಎಕ್ಸ್ಪೈರ್ ಮಾಡಿದ್ಮೇಲೆ, ಎಕ್ಸ್ಪೈರ್ ಅಂತ ಹೇಳಿದ್ರೆ ಆ ಎಕ್ಸ್ಪಿರೇಷನ್ ಅಲ್ಲ, ಓಕೆ, ಎಕ್ಸ್ಪಿರೇಷನ್ ಅಂತ ಹೇಳಿದ್ರೆ ಎಕ್ಸಲೇಷನ್ ಮಾಡಿದ್ಮೇಲೆ ದ ಸ್ಪೆಸಿಫಿಕ್ ಅಮೌಂಟ್ ಆಫ್ ಆಕ್ಸಿಜನ್ is always present in our lungs, that is called residual volume of air ಅಂತ ಹೇಳ್ತೀವಿ. ಹಾಗೆ ಇರುತ್ತೆ. ಸೊ ಅದು ಹಿಂದೆ ಮುಂದೆ ಹೋಗ್ತಾ ಇರುತ್ತೆ ನೋಡಿ, ಯಾವುದು ಚೆಸ್ಟ್ ಅಂತ ಹೇಳ್ತೀವಿ, ಆರ್ ಯು ಕ್ಯಾನ್ ಸೇ ದ ಲಂಗ್ಸ್, ದಟ್ ಇಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಡಯಾಫ್ರಾಮ್. ಓಕೆ, ಸೊ ಅದು ಇನ್ಸ್ಪಿರೇಷನ್ ಆಗುವಾಗ ಮತ್ತೆ ಯಾವುದು ಎಕ್ಸ್ಪಿರೇಷನ್ ಆಗುವಾಗ ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಅದನ್ನು ನಾವು ಕಾಮನ್ ಆಗಿ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಸೊ ದಟ್ ಈಸ್ ಅಬೌಟ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ದ ಸೇಮ್ ಥಿಂಗ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್. ಸೊ ಐ ಹೋಪ್ you have textbook because it is not clearly visible here. So clear agi kaanade irodrinda let me use red color to write. Okay, nasal passage or the nasal chamber, the mouth cavity or the oral cavity, pharynx and the larynx, pharynx and the larynx. Okay, voice box anta heltiru, and that leads into trachea. Okay, trachea is made of rings of cartilage. Okay, C-shaped cartilaginous tissue, rings of cartilage present in trachea. Okay, that's a windpipe, commonly known as windpipe. So ಹಾಗಾಗಿ ಇಲ್ಲಿ ಬರಿತಾ ಇದ್ದೀನಿ, ಟ್ರೇಕಿಯಾವನ್ನ ಕಾಮನ್ ಆಗಿ ವಿಂಡ್ ಪೈಪ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ದಟ್ ಲೀಡ್ಸ್ ಟು ದ ಲಂಗ್ಸ್ ಹೋಗುತ್ತೆ. ಸೊ ಎಲ್ಲಿ ಪಾರ್ಟ್ಸ್ ಗಳಿರುತ್ತೆ ನೋಡಿದ್ರ, ಬ್ರಾಂಕೈ, bronchus, so divided into two, left and right bronchus, bronchioles and alveolar sac, alveoli or alveolar sac. Then diaphragm is present at the bottom. So ಕೆಳಭಾಗದಲ್ಲಿ ಇರುತ್ತೆ. Ribs are present here. The both lungs are protected by 12 pairs of ribs. 732 ಅಂತ ಹೇಳ್ತೀವಿ. True ribs, false ribs and also floating ribs ಅಂತ ಹೇಳ್ಬಿಟ್ಟು. So ಹಾಗಾಗಿ 12 pairs of ribs are protecting the lungs as well as the heart present in the center. Next, lungs are here. Lungs irutte. And you can observe how the alveoli are designed for the exchange of gases. So as I said, they are present like this. ಈ ತರ ಇರುತ್ತೆ ಅಂತ ಹೇಳಿದ್ರೆ, ಯಾಕೆ ಆ ತರ ಇದೆ, ಬಲೂನ್ ಶೇಪ್ ಅಲ್ಲಿ ಇದೆ? Because to provide so the site, surface area for the gaseous exchange. ಈಗ ನಾರ್ಮಲ್ ಆಗಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇದ್ರೆ gaseous exchange ಕಡಿಮೆ ಆಗುತ್ತೆ. If it is present in the form of balloon shape, ಈ ತರ ಇದ್ರೆ, so they can easily exchange the gas. ಸೊ ಫ್ರಮ್ ಇನ್ ಅಂಡ್ ಔಟ್, ಒಳಭಾಗಕ್ಕೆ ಆಕ್ಸಿಜನ್ ಅನ್ನ, ಹೊರಭಾಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಕುತ್ತೆ. ಸೊ ಹಾಗಾಗಿ ಈ ತರ ಡಿಸೈನ್ ಆಗಿರುತ್ತೆ. ಡಯಾಗ್ರಾಮ್ ನ ಕಾಮನ್ ಆಗಿ ಕೇಳಲ್ಲ, ಬರೀರಿ ಅಂತ ಸ್ಟೇಟ್ ಸಿಲೆಬಸ್ ಅಲ್ಲಿ. ಇನ್ನು CBSE ಅಲ್ಲಿ ಅಲ್ಲಂತೂ ಕೇಳೋದೇ ಇಲ್ಲ, ಬಟ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ಲೇಬಲ್ ಮಾಡಿಬಿಟ್ಟು ಅದ್ರ ಫಂಕ್ಷನ್ ಏನು, ಪಾರ್ಟ್ ಯಾವುದು ಅಂತ ಕೇಳ್ಬಹುದು. ಓಕೆ, so that is about respiratory system in human beings. Respiration in different organisms. ಯಾಕಿದೆ ಇದು ಇವಾಗ ಇಲ್ಲಿ ಕಾನ್ಸೆಪ್ಟ್? Because you know all living organisms are not using the same structure for the respiration. ಒಂದೇ ಸ್ಟ್ರಕ್ಚರ್ ನ ಯೂಸ್ ಮಾಡಲ್ಲ. Okay, few organisms are aquatic, right? Few organisms are aquatic. Aquatic organisms ಗಳಿರುತ್ತೆ, aquatic animals you can say, and few of them are terrestrial organisms. So ಕೆಲವು terrestrial ಆಗಿರುತ್ತೆ, like human beings, terrestrial animals. So what is the meaning of aquatic and terrestrial? Organisms which lives in water, organisms which lives on land. ನೆಲದ ಮೇಲೆ ಬದುಕೋದು, ನೀರಿನಲ್ಲಿ ಬದುಕೋದು. Aquatic and also terrestrial animals. So ಇವಾಗ aquatic animals, they also need oxygen for the breakdown of glucose. But how they are consuming the oxygen? ಹೇಗೆ? So here aquatic animals are consuming the oxygen. Consuming, okay, the dissolved oxygen, or you can say directly consuming the oxygen dissolved in water. Dissolved in water, idana dissolved oxygen anta heltivi. But terrestrial animals, they are using different structure for taking the oxygen. So they may using skin, adu skin anna use ಮಾಡಬಹುದು, gills anna ಇಲ್ಲ, ಅದು ವಾಟರ್ ಅಲ್ಲಿ ಮಾತ್ರ ಇರುತ್ತೆ. ಸೊ ಯಾವ್ದನ್ನ ಯೂಸ್ ಮಾಡ್ತಾರೆ? ಲಂಗ್ಸ್ ಅನ್ನ ಯೂಸ್ ಮಾಡಬಹುದು, ಲಂಗ್ಸ್ ಅಂತ ಹೇಳ್ತೀವಿ. ಆರ್ ಯು ಕ್ಯಾನ್ ಸೇ ಟ್ರೇಕಿಯಾ, ಟ್ರೇಕಿಯಲ್ ಸಿಸ್ಟಮ್ ಅನ್ನ ಯೂಸ್ ಮಾಡಬಹುದು. ಓಕೆ, see terrestrial animals, they are using skin, and also they are consuming free oxygen from the atmosphere. Free oxygen from the atmosphere. Okay, ಯಾಕಂತ ಹೇಳಿದ್ರೆ ಇಲ್ಲಿ they are terrestrial, hence they are able to take the free oxygen from the atmosphere directly. Direct ಆಗಿ ತೆಗೆದುಕೊಳ್ಳುತ್ತೆ. But here aquatic animals, as they are living in water, ನೀರಿನಲ್ಲಿ ಇರೋದ್ರಿಂದ they need to take the dissolved oxygen.
ಡಿಸಾಲ್ವ್ಡ್ ಆಕ್ಸಿಜನ್ ತಗೋಬೇಕಾಗಿರುತ್ತೆ. ಓಕೆ, ಸೊ ಜೊತೆಗೆ ದೇ ಆರ್ ಯೂಸಿಂಗ್ ಸ್ಪೆಸಿಫಿಕ್ ಸ್ಟ್ರಕ್ಚರ್ ಫಾರ್ ದ ರೆಸ್ಪಿರೇಷನ್ ಕಾಲ್ಡ್ ಗಿಲ್ಸ್. ಅವು ಗಿಲ್ಸ್ ಗಳನ್ನ ಯೂಸ್ ಮಾಡುತ್ತೆ. Okay, gills are the respiratory organs of most of the aquatic animals. Okay, so that is the respiratory organ. Next, ಇನ್ನೊಂದು ಕ್ವಶನ್ ಅನ್ನ ಕಾಮನ್ ಆಗಿ ಕೇಳ್ತಾರೆ. So why aquatic animals like fishes, they need to breathe faster and faster when compared to the terrestrial animal? Terrestrial animal ಗಳಿಗೆ ಕಂಪೇರ್ ಮಾಡಿದ್ರೆ aquatic animals ಗಳು ಯಾಕೆ ಫಾಸ್ಟ್ ಆಗಿ ಬ್ರೀದ್ ಮಾಡುತ್ತೆ? ಅಬ್ಸರ್ವ್ ಮಾಡಿದೀರಾ? So if you have an aquarium at your home, just observe the fishes. They used to open and close their mouth continuously or spontaneously. So open ಮತ್ತೆ close ಮಾಡ್ತಾ ಇರುತ್ತೆ ಅಲ್ವಾ ಈ ತರ? ನಮಗಿಂತನೂ ಕೂಡ we are respiring nearly about 12 to 17 times per minute. ಒಂದು ನಿಮಿಷಕ್ಕೆ 12 ರಿಂದ 17 ಬಾರಿ ನಾವು ಉಸಿರಾಡ್ತೀವಿ. ಆದ್ರೆ ಫಿಶಸ್ಗಳು they need to respire continuously, they need to breathe faster. ಯಾಕೆ? Because they need to take the oxygen from the dissolved water, or you can say they need to take the dissolved oxygen from the water. So ಹಾಗಾಗಿ ಏನಾಗುತ್ತೆ, they need to breathe more and more. But ನಮ್ಮಲ್ಲಿ as we are getting the free oxygen, we don't want to breathe much faster. Okay, so that is the answer. The question ಯಾವ ತರ ಇರುತ್ತೆ, why aquatic animals like fishes, so they breathe faster than terrestrial animals ಅಂತ ಕೇಳಿದಾಗ, so aquatic animals, okay, they need to consume the dissolved oxygen, so from the water ಅಂತ ಬರೀತೀರಾ. ಇನ್ನೊಂದು, the amount of oxygen is fairly low, ಅದು ಮೇನ್ ಆಗಿ ಬರಿಬೇಕಾಗಿರೋದು. Here in the water the amount of oxygen is fairly low when compared to the atmosphere. ಸೊ ಅಲ್ಲಿಗೆ ಹೋಲಿಸ್ಕೊಂಡ್ರೆ, ಅಟ್ಮಾಸ್ಫಿಯರ್ಗೆ ಹೋಲಿಸ್ಕೊಂಡ್ರೆ ವಾಟರ್ ಅಲ್ಲಿ ಆಕ್ಸಿಜನ್ ಕಂಟೆಂಟ್ ತುಂಬಾ ಕಡಿಮೆ ಇರೋದ್ರಿಂದ ದೇ ಯೂಸ್ ಟು ಬ್ರೀದ್ ಫಾಸ್ಟರ್ ಅಂಡ್ ಫಾಸ್ಟರ್. ಇನ್ನು ಉಳಿದಾಗೆ ಸ್ಕಿನ್ ಮುಖಾಂತರ ರೆಸ್ಪೈರ್ ಮಾಡೋದು ಫ್ರಾಗ್ಸ್ ಮತ್ತೆ ಯಾವ್ದಿರುತ್ತೆ, ದ ಅರ್ತ್ ವರ್ಮ್ ಲೀಚ್, ಈ ತರ ಇರೋದು ಅರ್ತ್ ವರ್ಮ್ ಲೀಚ್ ಫ್ರಾಗ್ಸ್. ಇನ್ನು ಲಂಗ್ಸ್ ಅಲ್ಲಿ ಹೈಯರ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ದ ಫ್ರಾಗ್ಸ್ ಅದು ಕೂಡ ರೆಸ್ಪೈರ್ ಮಾಡುತ್ತೆ, ರೆಪ್ಟಿಲಿಯಾ, ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ಇನ್ನು ಟ್ರೇಕಿಯಲ್ ಸಿಸ್ಟಮ್ ಇನ್ಸೆಕ್ಟ್ ಗಳಲ್ಲಿ ಯೂಸ್ ಮಾಡುತ್ತೆ, ಇನ್ಸೆಕ್ಟ್ಗಳು. ಹಾಗಾಗಿ ಅದು ಫ್ರೀ ಆಕ್ಸಿಜನ್ ಅನ್ನು ಅಟ್ಮಾಸ್ಫಿಯರ್ ಇಂದ ತೆಗೆದುಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಇದು ರೆಸ್ಪಿರೇಷನ್ ಇನ್ ಡಿಫರೆಂಟ್ ಆರ್ಗಾನಿಸಮ್ಸ್ ಆಯ್ತು. ಹೌ ಪ್ಲಾಂಟ್ಸ್ ಆರ್ ರೆಸ್ಪೈರಿಂಗ್, ಪ್ಲಾಂಟ್ಸ್ ಗಳು ಹೇಗೆ ರೆಸ್ಪೈರ್ ಮಾಡುತ್ತೆ, ಆರ್ ದೇ ರೆಸ್ಪೈರಿಂಗ್? Okay, you know about the photosynthesis, they are releasing the oxygen during photosynthesis, but during respiration they also need to release the carbon dioxide. We are talking about respiration ಆಗುವಾಗ ಅವು ಕೂಡ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡಲೇಬೇಕು. ಸೊ ವಾಟ್ ಇಸ್ ದ ಸ್ಟ್ರಕ್ಚರ್ ದೇ ಆರ್ ಯೂಸಿಂಗ್ ಟು ಎಕ್ಸ್ಚೇಂಜ್ ದ ಗ್ಯಾಸಸ್? ನಮ್ಮಲ್ಲಿ ನಾವು ಮೌತ್ ಅನ್ನ ಯೂಸ್ ಮಾಡ್ತೀವಿ, ನೋಸ್ ಅನ್ನ ಯೂಸ್ ಮಾಡ್ತೀವಿ ಟು ಟೇಕ್ ದ ಆಕ್ಸಿಜನ್ ಅಂಡ್ ಆಲ್ಸೋ ಮೂವ್ ಔಟ್ ದ ಕಾರ್ಬನ್ ಡೈಆಕ್ಸೈಡ್. ಬಟ್ ಹಿಯರ್ they are having the stomata. What are they? These are the tiny or minute pores present on the surface of leaves, present on the surface of leaves. ಎಲೆಗಳ ಮೇಲ್ಭಾಗದಲ್ಲಿ ಇರುತ್ತೆ. ಬರೀ ಎಲೆಗಳೇ ಇರುತ್ತಾ? ಇಲ್ಲ, ಕೆಲವು ಸ್ಟೆಮ್ಗಳ ಮೇಲ್ಭಾಗದಲ್ಲೂ ಕೂಡ ಇರುತ್ತೆ. ಇನ್ ರೇರ್ ಕೇಸಸ್ ದೇ ಆರ್ ಆಲ್ಸೋ ಪ್ರೆಸೆಂಟ್ ಆನ್ ರೂಟ್ ಅಲ್ಲೂ ಕೂಡ ಇರುತ್ತೆ, ರೇರ್ ಕೇಸಸ್. ಸೊ ಹಾಗಾಗಿ ಗ್ರೀನ್ ಪಾರ್ಟ್ ಎಲ್ಲಿರುತ್ತೆ ಅಲ್ಲಿ ಕ್ಲೋರೋಫಿಲ್ ಇರುತ್ತಲ್ಲ, ಅದೇ ತರ ಇಲ್ಲೂ ಕೂಡ ಯಂಗ್ ಪಾರ್ಟ್ ಏನಿರುತ್ತೆ ಆ ಎಲ್ಲ ಯಂಗ್ ಪಾರ್ಟ್ ಆಫ್ ದ ಪ್ಲಾಂಟ್ ಗಳಲ್ಲಿ ಕೂಡ ನೀವು ಸ್ಟೊಮ್ಯಾಟೋವನ್ನು ನೋಡಬಹುದು. ಸೊ ಥ್ರೂ ದ ಸ್ಟೊಮ್ಯಾಟಾ ದೇ ಯೂಸ್ ಟು ಎಕ್ಸ್ಚೇಂಜ್ ದ ಗ್ಯಾಸಸ್. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಹಾಕುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತೆ. During photosynthesis, you know that, so they are releasing the carbon dioxide and taking the oxygen during respiration. But ಅದೇ ತರ ಅದಕ್ಕೆ ಉಲ್ಟಾ ಏನಂತ ಹೇಳಿದ್ರೆ, they are also releasing oxygen during photosynthesis. Photosynthesis ಮಾಡುವಾಗ, ಫುಡ್ ಅನ್ನ ಮೇಕ್ ಮಾಡುವಾಗ ಅದು ನಾರ್ಮಲ್ ಆಗಿ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. So what is this? Respiration in plants. So I will repeat that. So plants also respire as just like animals. During respiration, plants produce carbon dioxide as like animals. Okay, ಅದು ಜಸ್ಟ್ ಆಕ್ಸಿಜನ್ ಅನ್ನೇ ಪ್ರೊಡ್ಯೂಸ್ ಮಾಡುತ್ತೆ ಅಂತಲ್ಲ, ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಮಾಡುತ್ತೆ ರೆಸ್ಪಿರೇಷನ್ ಆಗುವಾಗ. ಬಟ್ ಹೌ ದೇ ಆರ್ ರಿಲೀಸಿಂಗ್ ಔಟ್, ಹೇಗೆ? Because of the presence of the stomata. Stomata are the tiny pores present on the surface of leaves or young part of the stem. ಇರುತ್ತೆ. So through that they will exchange the water, they will transpire the water, exchange the gases ಗಳು ಎಕ್ಸ್ಚೇಂಜ್ ಆಗುತ್ತೆ, ವಾಟರ್ ಟ್ರಾನ್ಸ್ಪೈರ್ ಆಗುತ್ತೆ. ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ತೀವಿ. ಓಕೆ, ಸೊ ನೆಕ್ಸ್ಟ್
ಎಸ್, ಇದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ಸ್ ಗಳು, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಆಸ್ ಐ ಸೆಡ್ ಅವಾಗಲೇ ಕೆಮಿಕಲ್ ಈಕ್ವೇಶನ್ ಹೇಳಿದೆ ನಾನು ನಿಮಗೆ ರೆಸ್ಪಿರೇಷನ್ ಕಂಪೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಆನ್ಸರ್ ನಿಮಗೆ ಸಿಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಈಕ್ವೇಶನ್ ಫಾರ್ ದ ಏರೋಬಿಕ್ ರೆಸ್ಪಿರೇಷನ್? Aerobic respiration. ಏನಾಗ್ತಾ ಇದೆ? ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಈಸ್ ರಿಲೀಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಸೊ ಅಲಾಂಗ್ ವಿತ್ ಎನರ್ಜಿ. ಓಕೆ, ಏನಿರ್ಬೋದು? ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ನ ತೆಗೆದುಕೊಳ್ತಾ ಅದು ಫೋಟೋಸಿಂಥಸಿಸ್ ಆಗುತ್ತೆ. ಗ್ಲೂಕೋಸ್ ಈಸ್ ಬ್ರೋಕನ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಒನ್. ಗೊತ್ತಾಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಅದೇ ತರ the first step of breakdown of glucose takes place in. First step of breakdown of glucose ella agutte? Nucleus, mitochondria, cytoplasm and the lysosome. So the answer is cytoplasm. So 6 carbon organic molecule is converted into 3 carbon organic molecule called pyruvate in the cytoplasm. Then it is converted into carbon dioxide and water in the mitochondria. Okay, next. The rings of cartilage is present in. Rings of cartilage ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಡಯಾಗ್ರಾಮ್ ನಲ್ಲಿ ಲೇಬಲ್ ಕೊಟ್ಟಿದ್ದಾರೆ. ಅದು ರಿಂಗ್ಸ್ ಆಫ್ ಕಾರ್ಟಿಲೇಜ್ ಎಲ್ಲಿರುತ್ತೆ? ದೇ ಪ್ರೆಸೆಂಟ್ ಓವರ್ ದ ಟ್ರೇಕಿಯಾ. ಸೊ ಟ್ರೇಕಿಯಾ ಡಯಾಗ್ರಾಮ್ ನಾನು ಯಾವಾಗ ಬರ್ದಿದ್ದೇನೆ ನಿಮಗೆ. ಕನ್ಸಿಡರಿಂಗ್ ದಿಸ್ ಇಸ್ ದ ಎಪಿಗ್ಲಾಟಿಸ್ as well as the larynx and that divides into 2 bronchi and you can observe the rings of cartilage. So this is the trachea and these are, you know, these are called rings of cartilage. Okay, so now you can say the answer. Right, esophagus no, trachea is the right answer, not small intestine, not a bile duct. Okay, so next question. Which of the following animal has a system to provide atmospheric oxygen directly to their body cells? Direct agi. Okay, through the spiracles, through the tracheal system, they are taking the oxygen and that get diffuses into the tissue, body tissue. ಅದರಲ್ಲಿ ಬ್ಲಡ್ ಕೂಡ ಇರುತ್ತೆ. ಆ ಬ್ಲಡ್ ಕಲರ್ಲೆಸ್ ಆಗಿರುತ್ತೆ, ಅದನ್ನ ನಾವು ಹಿಮೋಲಿಂಫ್ ಅಂತ ಹೇಳ್ತೀವಿ. ಕ್ಯಾವಿಟಿ ಇರುತ್ತೆ, ಬ್ಲಡ್ ವೆಸಲ್ಸ್ ಗಳಿರಲ್ಲ. ಯಾವ್ದದು? ದಟ್ ಈಸ್ ಕಾಲ್ಡ್ ಇನ್ಸೆಕ್ಟ್ಸ್. ಓಕೆ, ಕಾಕ್ರೋಚ್ ಅಂತ ಎಕ್ಸಾಂಪಲ್ ಕೊಡ್ಬೋದು ನಾವು. ಓಕೆ, ಮೋಸ್ಟ್ ಆಫ್ ದ ಇನ್ಸೆಕ್ಟ್ಸ್, ಸೊ ದೇ ಆರ್ ಡೈರೆಕ್ಟ್ಲಿ ಟೇಕಿಂಗ್ ಆಕ್ಸಿಜನ್ ಸೊ ಫ್ರಮ್ ದ ಅಟ್ಮಾಸ್ಫಿಯರ್. ಓಕೆ, ದ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್, ಕೆಲವು ಯಾವುದು ನಿಮ್ಮ ಎಕ್ಸಾಮಿನೇಷನ್ಗೆ ಈ ತರ ಕ್ವಶನ್ಗಳನ್ನ ಕೇಳ್ತಾರೆ. ಏನದು? ಹೌ ಆರ್ ದ ಆಲ್ವಿಯೋಲೈ ಡಿಸೈನ್ ಟು ಮ್ಯಾಕ್ಸಿಮೈಸ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್? ನಿಮ್ಮ ಇಂಟೆಕ್ಸ್ಟ್ ಕ್ವಶನ್ ನಲ್ಲಿ ಹೌ ದ ಲಂಗ್ಸ್ ಆರ್ ಡಿಸೈನ್ಡ್ ಅಂತ ಕೇಳಿದ್ದಾರೆ, ಬಟ್ ನಾನು ಇವಾಗ ಆಲ್ವಿಯೋಲ್ ಅಂತ ಚೇಂಜ್ ಮಾಡಿದ್ದೀನಿ. ಸೊ ಆಲ್ವಿಯೋಲೈ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ಸ್ಮಾಲ್, ಓಕೆ, ಬಲೂನ್ ಶೇಪ್ಡ್ ಸ್ಟ್ರಕ್ಚರ್, ಸೊ ಪ್ರೆಸೆಂಟ್ ವಿತ್ ಇನ್ ದ ಲಂಗ್ಸ್. So they are the site of gaseous exchange. ಹೌದಲ್ವಾ? ಸೊ ಇಲ್ಲಿ ನೋಡೋಣ ಇವಾಗ alveoli are the balloon like structure which are present inside the lungs. Alveoli provides the surface where the exchange of gases can take place. ಅಲ್ಲಿ gases exchange ಆಗುತ್ತೆ. In between the body cells you can say oxygen enters into the blood vessel or the blood and the carbon dioxide moves out. ಈ ತರ ಹೋಗುತ್ತೆ. So it is providing the surface area for the gaseous exchange. The walls of alveoli contains an extensive network of blood vessels. So this is called the blood vessel. Called what? Network of blood vessel called capillaries. The carbon dioxide and oxygen which are present in the blood will exchanged through the alveoli. Exchange ಆಗುತ್ತೆ. Okay, so that is the answer for how it is designed. ನೆಕ್ಸ್ಟ್, ಹೌ ಡೂ ಫಿಶಸ್ ರೆಸ್ಪೈರ್? ಯಾವ ತರ ರೆಸ್ಪೈರ್ ಮಾಡುತ್ತೆ? ದ ಫಿಶಸ್, ಇಲ್ಲಿ ಎರಡು ಆನ್ಸರ್ ಇದೆ. ಸೊ ವೈ ಫಿಶಸ್ ನೀಡ್ ಟು ರೆಸ್ಪೈರ್ ಆರ್ ಬ್ರೀದ್ ಫಾಸ್ಟರ್ ದ್ಯಾನ್ ದ ಟೆರೆಸ್ಟ್ರಿಯಲ್ ಅನಿಮಲ್ ಅನ್ನೋದಕ್ಕೆ ಆನ್ಸರ್ ಇದೆ. ಫಿಶಸ್ ಯೂಸ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಫಿಶಸ್ ಟೇಕ್ ಇನ್ ವಾಟರ್ ಥ್ರೂ ಇರ್ಬೋದಾ? ಆಕ್ಸಿಜನ್ ಟೇಕ್ ದೇರ್ ಮೌತ್ ಅಂಡ್ ಫೋರ್ಸ್ ಇಟ್ ಪಾಸ್ ದ ಗಿಲ್ಸ್, ಸೊ ವೇರ್ ದ ಡಿಸಾಲ್ವ್ಡ್ ಆಕ್ಸಿಜನ್ ಈಸ್ ಟೇಕನ್ ಅಪ್ ಬೈ ದ ಬ್ಲಡ್. ಸೊ ಒನ್ಸ್ ದ water moves through the mouth and comes out near the gills, operculum ಅಂತ ಇರುತ್ತೆ ಹೊರಗಡೆ ಬಂದಾಗ, so that takes the dissolved oxygen. So what we are trying to tell, they are using the gills ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಇವಾಗ the amount of dissolved oxygen is fairly low. ಇಲ್ಲಿ ಕಡಿಮೆ ಇರುತ್ತೆ when compared to the atmosphere oxygen or oxygen present in the atmosphere or the air. The rate of breathing in aquatic organisms is much faster than the terrestrial animals. ಯಾಕೆ ಅಂತ ಕೇಳಿದ್ರೆ, so because they are taking the dissolved oxygen, so it is very, or you can say fairly low when compared to the
ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅಂತ ನೀವು ಹೇಳ್ಬೋದು. ಓಕೆ, ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಆಗಿದೆ. ವಾಟ್ ಈಸ್ ರೆಸ್ಪಿರೇಷನ್? ವಾಟ್ ಆರ್ ಡಿಫರೆಂಟ್ ಮೋಡ್ಸ್ ಆಫ್ ರೆಸ್ಪಿರೇಷನ್? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ರೀದಿಂಗ್ ಆಸ್ ವೆಲ್ ಆಸ್ ದ ರೆಸ್ಪಿರೇಷನ್? ಮೋಡ್ಸ್ ಆಫ್ ರೆಸ್ಪಿರೇಷನ್ ಅಲ್ಲಿ ಎಲ್ಲದಕ್ಕೂ ಕೂಡ ವರ್ಡ್ ಈಕ್ವೇಶನ್ ಇದೆ, ಅದನ್ನ ನೋಡ್ಕೊಳ್ಳಿ. ಗ್ಲೂಕೋಸ್, ಪೈರುವೇಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ದ ಎನರ್ಜಿ. ಸೊ ಅದೇ ತರ ಲ್ಯಾಕ್ಟಿಕ್ ಆಸಿಡ್ ಎನರ್ಜಿ, ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಎನರ್ಜಿ. ಸೊ ಮೂರು ನಾವು ಈಕ್ವೇಶನ್ ನಾವು ಬರಿಬಹುದು, ಅದರಲ್ಲಿ ಸೆಪರೇಟ್ ಆಗಿ ಬರಿಬಹುದು. ಸೊ ಬರೀಲಿಕ್ಕೆ ಟ್ರೈ ಮಾಡಿ ಇವಾಗ್ಲೇನೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಆಫ್ಟರ್ ದಟ್, ಸೊ ಐ ಹ್ಯಾವ್ ಜಸ್ಟ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಅನದರ್ aerobic and anaerobic respiration difference. Different respiratory system in different organisms. Human being ಅಲ್ಲಿ ಯಾವ ತರ respiratory system ಇರುತ್ತೆ, how plants are respiring, how fishes are respiring, ಇಷ್ಟು ಕೂಡ ತಿಳ್ಕೊಂಡಿದೀವಿ. ಸೊ ಮತ್ತೆ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳು ಇರುತ್ತೆ ನಿಮ್ಮ DPP ಅಲ್ಲಿ. ಸೊ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಶೀಟ್ ಅಲ್ಲಿ ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿರ್ತೀವಿ, ಸೊ ದಟ್ ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ಅವರ್ ಆಪ್ ಕಾಲ್ಡ್ PW. PW ಹೋದ್ರೆ ಅಲ್ಲಿ PW ಕನ್ನಡ ಒಳಭಾಗದಲ್ಲಿ you can search it for the Abhimanyu 2.0. there you will get it. Okay, so next class ಅಲ್ಲಿ ಮತ್ತೆ ಸಿಗೋಣ and we are going to discuss about the transportation in human beings and plants. So ಅದ್ರ ಬಗ್ಗೆ ತಿಳ್ಕೋಣ. Okay, so till then take care, have a nice day everyone.